ಹೌದು ಹೌದು ಹೌದು. ಸಂಬದೇ ನಮಃ ಪಾರ್ವತೀಶ್ವರ ಗಾದಿಲಿಂಗೇಶ್ವರ ಮಹಾರಾಜ್ ಕಿ ಬಸವೇಶ್ವರ ಮಹಾರಾಜ್ ಕಿ ಜೈ, ಗುರು ಪುಟ್ಟರಾಜೇಶ್ವರ ಮಹಾರಾಜ್ ಕಿ ಜೈ, ಹಾರಲ ಗುರು ಕುಮಾರೇಶ್ವರ ಮಹಾರಾಜ್ ಕಿ ಜೈ. ಸಂಬದೇ ನಮಃ ಪಾರ್ವತೀಶ್ವರ गजाननं भूतगणाधिसेवितं कपितजम्बुफलसारभक्षितं उमासुतं शोकविनाशकारणं नमामि विश्वेश्वरपादपङ्कजम्. गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरवे नमः. गुरवे नमः नमः. जय बसवेश भक्तजनभाग्य सुबोधय वीरशैल विनय परमावतार शरणागत रक्षक चिद्दन प्रभामय जगदादिदेविक प्रार्थन पुंगव शाम्भवै सुराश्रय जय सोमनाथ जय देव जयाविरतं शिवादेव जयाविरतं शिवा श्री सिद्धलिंगेश हांगलगीश गुरुकुमारेश गुरुपुत्रराजेश श्री बसवेश गुल्लंपुरगीश गादिलिंगेश कृपया गादिलिंगेश कृपया कृपया. सर्वमंगल मांगल्ये शिवे सर्वार्थ साधके शरण्ये त्र्यंबिके गौरी नारायणी नमोस्तुते गौरी नारायणी नमोस्तुते गौरी नारायणी नमो नमो नमो. स्वागतायो संतो वागत दिवसे जगत्पितर वंदे पार्वती परमेश्वर शिव सांबजय नमः पार्वती शिव हर महादेव. शिव शरण गादिलिंगेश्वर महाराज की जय, बसवेश्वर महाराज की जय. हर नमः पार्वती शिव हर हर महादेव महादेव. शिव 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 यंगम में शिव 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 यंगम में शिव शिव हर 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 हर
ಶಿವ ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ ಶಿವನಾಗಿ ಶಿವನ ಪೂಜಿಸೋ ಮನವೇ ಶಿವನಾಗಿ ಶಿವನ ಪೂಜಿಸೋ ಹರ 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 ಎಂದೊಮ್ಮೆ ಹರ 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 ಎಂದೊಮ್ಮೆ ಹರ ಹರ ಎಂದೊಮ್ಮೆ ಹರನಾಗಿ ಹರನ ಪೂಜಿಸೋ ಮನವೇ ಹರನಾಗಿ ಹರನ ಪೂಜಿಸೋ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ ಮನವೇ ಶಿವನಾಗಿ ಶಿವನ ಪೂಜಿಸೋ ಲಿಂಗವೇ 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 ಎಂದೊಮ್ಮೆ ಲಿಂಗವೇ 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 ಎಂದೊಮ್ಮೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಪೂಜಿಸಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗ ಪೂಜಿಸಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗ ಪೂಜಿಸಿ ಲಿಂಗವಾಗು ಮನವೇ 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 ಶಿವ 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 ಎಂದೊಮ್ಮೆ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ ಮನವೇ ಶಿವನಾಗಿ ಶಿವನ ಪೂಜಿಸೋ ಹರ 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 ಎಂದೊಮ್ಮೆ ಹರ 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 ಎಂದೊಮ್ಮೆ ಹರನಾಗಿ ಹರನ ಪೂಜಿಸೋ ಮನವೇ ಹರನಾಗಿ ಹರನ ಪೂಜಿಸೋ ಶಿವ 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 ಎಂದೊಮ್ಮೆ ಶಿವ 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 ಸಾಂಗಜಯ ನಮ ಪಾರ್ವತಿ ಶಿವ ಹರ ಮಹಾದೇವ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಗುರುವೇ ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾಮಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲ ಅಚಲಂ ಸರ್ವದೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರು 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 ಹರ ನಮಃ ಪಾರ್ವತಿ ಶಿವ ಹರ 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 ಮಹಾದೇವ ಬಸವೇಶ್ವರ महाराज की जय शिव शरणगादलिंगेश्वर महाराज की जय
ಜ್ಞಾನಿಗಳೇ, ಮಹಾತ್ಮರೇ, ಸಂತರೇ, ಶರಣರೇ ಹಾಗೂ ಗೋಟೂರಿನ ಸಮಸ್ತ ಗುರು ಹಿರಿಯರೇ ಹಾಗೂ ಮುಂದೆ ಕೂತಿರ್ತಕ್ಕಂತಹ ಪರಮಾತ್ಮನ ಸ್ವರೂಪಿಗಳೇ, ತಮ್ಮೆಲ್ಲರ ಪರಮಾತ್ಮನ ಸ್ವರೂಪಿಗಳಿಂದ ತಮ್ಮೆಲ್ಲರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾರೆ. ಹಾಗೆ ತಾಯಂದಿರು ಜಗನ್ಮಾತೆಯ ಸ್ವರೂಪರು, ಜಗಜ್ಜನನಿಯ ಸ್ವರೂಪರು, ಮಾತಾ ಲಕ್ಷ್ಮಿ, ಪಾರ್ವತಿ ಹಾಗೂ ಸರಸ್ವತಿಯ ಸ್ವರೂಪರೆಂದು ಅವರಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾರೆ. ಜಂಗಮ ಮೂರ್ತಿಗಳೇ, ಸಾಧು ಸಜ್ಜನರೇ, ತಮ್ಮೆಲ್ಲರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾರೆ. ಇಂದು ಶುಭ ದಿನ ಅಂತ. ಇಂದು ಯಾವಾಗ ನಾವು ಭಗವಂತನನ್ನು ಕುರಿತು ಚಿಂತನೆ ಮಾಡ್ತಾ ಇದ್ದೆವು, ಭಗವಂತನಿಗೆ ನಮ್ಮನ್ನು ನಾವು ಶರಣಾಗತಿ ಭಾವದಿಂದ ನಮ್ಮನ್ನು ನಾವು ಶರಣಾಗ್ತಾ ಇದ್ದೆವು, ಅಂತಹ ಸುದಿನವೇ ಮಹಾಸುದಿನ ಅಂತೇಳಿ ನಾವು ಭಾವಿಸಬೇಕಾಗ್ತಾ ಇದೆ. ಮಂಗಳ ಮೂರ್ತಿಯ ಅಂಗಳದಲ್ಲಿ ಬಸವ ಮಹಾತ್ಮನ ಮಂಗಳಾಂಗ ಸಾಕ್ಷಾತ್ ಶಿವನ ಅಂಗಳದಲ್ಲಿ ಆ ಮಂಗಳಾಂಗ ಮೂರ್ತಿಯ ಯಾವ ಶಿವಶರಣ ಗಾದಲಿಂಗ ತಾತನ ಜೀವನ ಚರಿತಾಮೃತದೊಂದಿಗೆ ಅಧ್ಯಾತ್ಮ ಪ್ರವಚನ ಅಂತ ಹೇಳ್ತಾರೆ. ಹಾಗೆ ನಾವು ನೀವುಗಳೆಲ್ಲರೂ ಮನುಷ್ಯರೇಕರೇ, ಸ್ವಲ್ಪ ಸೂರು ಕೊಡ್ತಾ ಇರ್ಬೇಕು, ಸೂರು ಕೊಡ್ತಾ ಇರ್ಬೇಕು. ನಾವೆಲ್ಲರೂ ಮನುಷ್ಯರೇ. ಜ್ಞಾನವೆಂಬ ಕತ್ತಲೆಯಲ್ಲಿ ತೊಟ್ಟಿಲ ತೂಗುತ್ತಿದೆ ನೋಡಂತ ಇದ್ದ ಒಬ್ಬ ಶರಣ ಹೇಳ್ತಾ ಇದ್ದಾರೆ. ಜ್ಞಾನವೆಂಬ ತೊಟ್ಟಿಲಲ್ಲಿ ತೂಗುತ್ತಿದೆ, ಕತ್ತಲೆಯಲ್ಲಿ ತೊಟ್ಟಿಲ ತೂಗುತ್ತಿದೆ ನೋಡ, ವಿಷಮ ಸಂಸಾರವೆಂಬ ತೊಟ್ಟಿಲು ತೂಗುತ್ತಿದೆ ನೋಡ. ಸಂಸಾರ ಅಂತಕ್ಕಂಥದ್ದು ವಿಷಮ ಅಂತ ಹೇಳ್ತಾರೆ. ಶರಣರು ಹೇಳ್ತಾ ಇದ್ದಾರೆ, ವಿಷಮ ಅಂದ್ರೆ ಜಗತ್ತು ಉತ್ಪತ್ತಿಗೆ ಕಾರಣ ಪ್ರಜೆಗಳು ಬೇಕಲ್ಲಪ್ಪ. ಸಂಸಾರ ಅಂದ್ರೆ ಏನು ಅಂತ ನಾವು ವಿಚಾರ ಮಾಡ್ಬೇಕಾಗ್ತಾ ಇದೆ. ಇದು ಇವತ್ತಿನ ಸಂದರ್ಭದಲ್ಲಿ ಶಿವಶರಣ ಗಾದಲಿಂಗಪ್ಪ ತಾತ ಮನುಷ್ಯನ ದೇವರ ಪ್ರಶ್ನೆ ಮಾಡ್ಕೊಳ್ಳೋಣ. ನಮ್ಮಲ್ಲೇ ನಾವು ಮನುಷ್ಯನೇ. ಆತನ ಅವತಾರ ಹೆಂಗೆ, ಎಷ್ಟು ವರ್ಷಗಳಿಂದ, ಎಷ್ಟನೇ ವರ್ಷ ಪುರಾಣ 30ನೇ ವರ್ಷ, 30 ವರ್ಷಗಳಿಂದ 29 ವರ್ಷಗಳಿಂದ ಮಹಾನ್ ಮೇಧಾವಿಗಳು ಈ ವೇದಿಕೆಯ ಮೇಲೆ ಪುರಾಣದ ಪ್ರವಚನವನ್ನ ಮಾಡಿ ಹೋಗಿದ್ದಾರೆ. ತಮ್ಮದೇ ಅನುಭವವನ್ನು ವ್ಯಕ್ತಪಡಿಸಿ ಹೋಗಿದ್ದಾರೆ. ನಾನು ಬರ್ಲಿಕ್ಕೆ ಒಂದು 6 ವರ್ಷ ಆಗಿರಬಹುದು ಅಂತ ಅಂದ್ಕೊಳ್ತೀನಿ, ನೆನಪೇ ಇಲ್ಲ. ನೋಡೋ ಯಾವ ಮಧ್ಯದಲ್ಲಿ 2 ವರ್ಷ ಕರೋನಾ ಅಂತ ಬಂತು, ಆದ್ರೂ ಬಿಡಲಿಲ್ಲ. 1 ವರ್ಷ ಏನೋ ಕಡಿಮೆ ಆಯ್ತು. ಆದ್ರೆ 30 ವರ್ಷಗಳಿಂದ ಸತತ ಯಾವ ಶರಣಗಾದಲಿಂಗಪ್ಪ ತಾತನ ಜೀವನ ಚರಿತಾಮೃತವನ್ನು ನಡೆಸ್ಕೊಂಡು ಬಂದಿದ್ದೇವೆ. ನನಗೆ ಸ್ವಲ್ಪ ಸೂರು ಕೊಡ್ತಾ ಇದ್ದೀನಿ. ಹಾಗೆ ನಮ್ದೇನು ಬರ್ತಾ ಇದೆ, ನಾಳೆ ನೋಡ್ತೀನಿ. ಹಾಗೆ ಮನುಷ್ಯನೇ. ಯಾರು? ಶರಣರೆಲ್ಲರೂ ಮನುಷ್ಯರೇ, ಮಾನವರೇ. ಆದರೆ ಅವರು ಅವತಾರಿಗಳು ಅಂತ ಹೇಳ್ತಾರೆ. ನಾನು ವರ್ಷ ಹೇಳ್ತಾ ಇರ್ತೇನೆ, ಅವತಾರಿಗಳು. ಶರಣರನ್ನೆಲ್ಲ ಅವತಾರಿಗಳು ಅಂತ ಇದ್ದಾರೆ. ಅವರು ಹುಟ್ಟಿದ ಮೇಲೆ, ಭೂಮಿಯ ಮೇಲೆ ಹುಟ್ಟಿದ್ರೆ ಹುಟ್ಟಿದ ಅಂತ ಹೇಳ್ತಾ ಇಲ್ಲ. ನಮ್ಮ ನಿಮ್ಗಳೆಲ್ಲರನ್ನ ಇವತ್ತು ಇಂಥರ ಮನೆಯಲ್ಲಿ ಒಂದು ಜನ್ಮ ತಾಳಿತು ಮಗು ಅಂತ ಹೇಳ್ತೀವಿ, ಹುಟ್ಟಿತು ಅಂತ ಹೇಳ್ತೀವಿ. ಆದ್ರೆ ಶರಣರನ್ನ ಹಾಗೆ ಹೇಳ್ತಾ ಇಲ್ಲ, ಅವತಾರಿಗಳು. ತಾರೆ ಅಂದ್ರೆ ನಕ್ಷತ್ರ ಮಂಡಲದಲ್ಲಿ ಮಿನುಗತಕ್ಕಂತಹ ಜ್ಯೋತಿ ಸ್ವರೂಪರು ಅಂತ. ತಾರಾಮಂಡಲದಲ್ಲಿ ಅವರು ಶಿವನಾಗ್ರಯಂ, ಶಿವನಾಜ್ಞೆಯಂತೆ ಶಿವನ ಆಜ್ಞೆ ಪ್ರಕಾರವಾಗಿ ಯಾವ ಯಾವ ಜಾಗದಲ್ಲಿ ಯಾವ ಕರ್ಮವನ್ನು ಮಾಡಬೇಕು ಶಿವನ ಆಜ್ಞೆ ಪ್ರಕಾರವಾಗಿ ಅವತಾರ ಮಾಡತಕ್ಕಂಥವರು ಶರಣರು. ಅವರು ಏನ್ ಹೇಳ್ತಾ ಇದ್ದಾರೆ?
ನಿಮ್ಮಂತೆ ನಾನು ಅವತಾರ ಮಾಡಿ ಮನುಷ್ಯ ಜನ್ಮ ಹೀಗೆ ಪ್ರವರ್ತನೆ ಮಾಡಬಹುದು ಅಂತಕ್ಕಂಥದ್ದನ್ನು ತೋರಿಸುವುದಕ್ಕಾಗಿ ಅವತಾರ ಮಾಡ್ತಾ ಇದ್ದಾರೆ. ಅಂಥವರಲ್ಲಿ ಯಾವ ನಮ್ಮ ಕಥಾನಾಯಕನಾಗಿರ್ತಕ್ಕಂತಹ ಶರಣಗಾದಲಿಂಗಪ್ಪ ತಾತನು ಅವತಾರ ಪುರುಷನು ಅವತಾರ ಮಾಡ್ತಾ ಇದ್ದಾನೆ. ಅದಕ್ಕೆ ಮನುಷ್ಯನಿಗೆ ಅವತಾರ ಮಾಡಬೇಕಂದ್ರೆ ಮನುಷ್ಯನು ಹುಟ್ಟಬೇಕಾದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ 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 ಅಂತ ಹೇಳ್ಕೊಂತ ಬರ್ತಾ ಇದೆ ಜಗತ್ತು. ಎಲ್ಲ ವೇದಗಳು, ಶಾಸ್ತ್ರಗಳು, 18 ಪುರಾಣ, 6 ಶಾಸ್ತ್ರ, ಹೀಗೆ 4 ವೇದ ಎಲ್ಲವೂ ಶ್ರುತಿ ಸಾರ್ತಾ ಇದ್ದಾವೆ. ಆದರೆ ಮನುಷ್ಯನು ಮಾತ್ರ ಪ್ರವಚನ ಮಾಡಬಲ್ಲ, ಪ್ರವಚನವನ್ನು ಕೇಳಬಲ್ಲ, ಪ್ರಧಾನಮಂತ್ರಿ ಆಗಬಲ್ಲ, ಮುಖ್ಯಮಂತ್ರಿ ಆಗಬಲ್ಲ, ಶಾಸಕರು ಆಗಬಲ್ಲ, ಪ್ರತಿಯೊಬ್ಬ ಮನುಷ್ಯನ ಮಾತ್ರ ಆಗ್ತವೆ. ಯಾವ ಪ್ರಾಣಿಗಳಾಗಿದ್ದಾವೆ, ಯಾವ ಮಂತ್ರಿ ಆಗಲಿ, ಯಾವ ರಾಜನಾಗಿರ್ಲಿ, ಯಾವ ಬೇರೆ ಪ್ರಾಣಿಗಳಾಗಿದ್ದಾವ? ಇಲ್ಲ ಇಲ್ಲ. ಯಾವುದೇ ಒಂದು ಹುದ್ದೆಯಲ್ಲಿ ಇರಬೇಕಾದ್ರೆ ಯಾರಿಗೆ ಸಾಧ್ಯ? ಮನುಷ್ಯನಿಗೆ ಮಾತ್ರ ಸಾಧ್ಯ. ಇವತ್ತು ನಾವು ನೋಡ್ಬೇಕಾದ್ರೆ ಯಾವ ಒಂದು ಪ್ರಾಣಿಗಳು ಇಂಥ ಸತ್ಸಂಗ ಮಾಡೋಣ ಅಂತೇಳಿ ಏನಾದ್ರೂ ಗುಂಪು ಕಲ್ತು ಮಾಡ್ತವೆ? ಇಲ್ಲ ಇಲ್ಲ. ಅದಕ್ಕೆ ಮನುಷ್ಯನಿಗೆ ಜಾಗ್ರತ, ಸ್ವಪ್ನ, ಸುಸುಪ್ತಿ 3 ಅವಸ್ಥೆಗಳು ಮನುಷ್ಯನಲ್ಲಿ ಇರ್ತಾ ಇದ್ದಾರೆ. ಪ್ರಾಣಿಗಳಲ್ಲಿ ಒಂದೊಂದೇ ಅವಸ್ಥೆ ಇರ್ತಾ ಇದೆ. ಗಾದಲಿಂಗಪ್ಪ ತಾತನ ಪುರಾಣ ಪ್ರಾರಂಭದಕ್ಕಿಂತ ಮುಂಚಿತವಾಗಿ ನಾವು ವಿಚಾರ ಮಾಡಬೇಕಾಗಿದೆ. ಯಾವ ಈ ಅಧ್ಯಾತ್ಮದ ವಿಚಾರವನ್ನು, ಈ ದೇಹದ ವಿಚಾರವನ್ನು, ಈ ದೇಹ ಸಂಸಾರವೆಂಬ ಅಜ್ಞಾನವೆಂಬ ಕತ್ತಲೆಯಲ್ಲಿ ಸಂಸಾರವೆಂಬ ತೊಟ್ಟಿಲ ತೂಗುತ್ತಿದೆ ನೋಡ ಅಂತ ಇದ್ದಾನೆ. ವಿಷಮ ಸಂಸಾರ ತೊಟ್ಟಿಲ ತೂಗುತ್ತಿದೆ ನೋಡ. ಅಷ್ಟಮದಗಳೆಂಬ ಕಂಬವನ್ನು ನೆಟ್ಟು, ಅಷ್ಟಮದಗಳು 8 ಕಂಬಗಳು. ಅಷ್ಟಮದ ಯೌವನ ಮದ, ರೂಪ ಮದ, ಅಜ್ಞಾನದ ಮದ, ಹೀಗೆ 8 ಮದಗಳಂತಕ್ಕಂತಹ ಕಂಬಗಳು ನೆಟ್ಟಿದ್ದಾವೆ ಅಂತ ಹೇಳ್ತಾರೆ ಮನುಷ್ಯನಿಗೆ. ಸಟ್ರಿಪುಗಳೆಂಬ ಹಗ್ಗವ ಕಟ್ಟಿ 6 ಹಗ್ಗವನ್ನು ಕಟ್ಟಿದ್ದಾರೆ. ಯಾವ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಕ್ಕಂಥದ್ದು 6 ಹಗ್ಗಗಳನ್ನು ಕಟ್ಟಿದ್ದಾರೆ ಈ ಸಂಸಾರ ಹೇಳ್ತಾ ಇದ್ದಾನೆ. ಮತ್ತು ಸತಿ ಪುತ್ರ ಬಾಂಧವರೊಡನೆ ತುಳುಕುತ್ತಿರಲು ಗುರುದೇವನು ಬಂದು ಜ್ಞಾನ ಜ್ಯೋತಿಯ ಹಚ್ಚಲು. ಇದಕ್ಕೆಲ್ಲವದಕ್ಕೂ ಸದ್ಗುರುನಾಥನು ಒಂದು ಜ್ಞಾನವನ್ನು ಬೆಳಗಿಸಿದಾಗ ಮಾತ್ರ. ಅದಕ್ಕಾಗಿ ಗುರು ಬೇಕು, ಗುರು ಬೇಕು ಅಂತ ಇದೆ. ಗುರು ಬೇಕು. ಗುರು ಇಲ್ಲದೆ ಯಾವ ಭಗವಂತನನ್ನು ತಿಳಿಯುವುದು ಸಾಧ್ಯವಿಲ್ಲ ಅಂತ. ಅದಕ್ಕಾಗಿ ಯಾರನ್ನು ನಂಬಬೇಕು? ಸಂತರನ್ನು ನಂಬಬೇಕು, ಶರಣರನ್ನು ನಂಬಬೇಕು, ಶರಣರ ಪಾದವನ್ನು ನಂಬಬೇಕು. ಶರಣರನ್ನು ನಂಬಿದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಅಂತ ಶರಣರಲ್ಲಿ. ಹೌದಪ್ಪ, ನಾವು ಶರಣನನ್ನು ನಂಬ್ತಿದ್ವಿ, ಶರಣನನ್ನು ಸೇವೆ ಮಾಡ್ತಿದ್ವಿ. ಅವತ್ತಿನ ಕಾಲದಲ್ಲಿ ಗಾದಲಿಂಗಪ್ಪ ತಾತ ಇದ್ವಿ, ಇವತ್ತು ಯಾವ ತಾತನವರಿಲ್ಲಲ್ಲ, ಏನ್ ಮಾಡ್ಬೇಕು ಅಂತ ನಾವು ಪ್ರಶ್ನೆ ಹಾಕೊಳ್ತೀವಿ. ಮುಂದೆ ಒಂದಲ್ಲ ಒಂದು ದಿವಸ ಇಂತಹ ಶರಣರು ಇಲ್ಲದೇ ಆಗಬಹುದು ಅಂತೇಳಿ ಅವರ ಜೀವನ ಚರಿತಾಮೃತ ಸಾಕ್ಷೀಭೂತವಾಗಿದ್ದಾರೆ. ಕೊನೆಯದಾಗಿ 11 ದಿವಸಗಳ ಕಾಲ, 18 ದಿವಸಗಳ ಕಾಲ, ನೀವೆಲ್ಲ 18 ದಿವಸ ಪುರಾಣ ಮಾಡ್ತಾ ಇದ್ರಿ. ಯಾವ ನಾನು ಪ್ರಥಮ 2 ವರ್ಷ ಬಂದಾಗ 21 ದಿವಸ, 18 ದಿವಸಗಳ ಕಾಲ ಯಾವ ಶರಣರ ನುಡಿಗಳನ್ನು, ಶರಣರ ಜೀವನ ಚರಿತಾಮೃತವನ್ನು, ಶರಣನು ಹೇಳ್ತಕ್ಕಂಥ ವಾಕ್ಯಗಳನ್ನು ಕೇಳ್ತಾ ಕೇಳ್ತಾ ನಾವೆಲ್ಲ ಶರಣರ ಒಡನಾಡಿಗಳಾಗಿದ್ದೇವೆ, ಶರಣರ ಜೊತೆಗೆ ಇದ್ದೇವೆ ಅಂತಕ್ಕಂಥ ಭಾವ ನಮ್ಮಲ್ಲಿ ಮೂಡಲಿ ಅಂತೇಳಿ ಹಿರಿಯವರು ಇಂತಹ ಗಾದಲಿಂಗಪ್ಪ ತಾತನ ಚರಿತ್ರೆ, ಚಳುಗುರಿಕೆ ಎಂತಾತನ ಚರಿತ್ರೆ, ದಮ್ಮೂರು ಎಂಕಾವಧೂತನ ಚರಿತ್ರೆ ಮತ್ತು ಎಮ್ಮಿಗನೂರು ತಾತನವರ ಚರಿತ್ರೆ. ಎಮ್ಮಿಗನೂರು ಜಡಿತಾತನವರ ಚರಿತ್ರೆ ಅದ್ಭುತವಾಗಿರ್ತಕ್ಕಂಥದ್ದು. ವೈರಾಗ್ಯ ಪುರುಷ, ವೈರಾಗ್ಯ ಮೂರ್ತಿ, ಏನು ಬೇಕಿಲ್ಲ.
4 ವರ್ಷ ನಾನು ಅಂದ್ಯಾಳ ಹೋಗಿದ್ದೆ ಯಾವ ಜಡಿತಾತನ ಪುರಾಣ, ಏನೋ ಧರ್ಮಕರ್ಮ ಸಂಯೋಗದಿಂದ. ಅಂದ್ರೆ ಅಂತವರ ಜೀವನ ಚರಿತಾಮೃತವನ್ನು ಅವತ್ತೇ ಇರ್ತಕ್ಕಂಥ ಮಹಾತ್ಮರು ಇಲ್ಲ ಅಂತ ವ್ಯಥೆ ಪಡೋದಕ್ಕಿಂತ ಅವರ ಜೀವನ ಚರಿತಾಮೃತವನ್ನು ಊರಿನಲ್ಲಿ ಇಟ್ಟಾಗ ಅವರ ಜೊತೆ ಎಲ್ಲ ಊರಿನವರು ಒಡಗುಡ್ತಾ ಇದ್ದಾರೆ. ಅದಕ್ಕಾಗಿ ಜ್ಞಾನ ಬೇಕು, ಜ್ಞಾನ ಬೇಕು. ಇವತ್ತೆಲ್ಲ ಯೂಟ್ಯೂಬ್ ಹಿಂಗ ಅಂದ್ಬಿಟ್ರೆ ಎಲ್ಲವೂ ಬರ್ತಾ ಇದೆ, ಪ್ರಾಪ್ತಿ ಆಗ್ತಾ ಇದೆ. ಆದ್ರೆ ನೋಡ್ಬೋದು, ಆದ್ರೆ ಮನಸ್ಸು ನಿನ್ನದಲ್ಲ, ಚಿತ್ತ ನಿನ್ನದಲ್ಲ. ನೋಡ್ತೀವಿ, ಯಾರು ಮಾತಾಡಿಸಿ ಹೋಯ್ತು, ಜಾರಿ ಹೋಗ್ತಾ ಇದೆ, ಹಂಗ ಆಗಬಾರ್ದು ಅಂತಕ್ಕಂಥ ಭಾವನೆ. ಏನು ಅದ್ಭುತವಾಗಿರ್ತಕ್ಕಂಥ ಪ್ರವಚನ ಹಿಂಗ ಅಂದ್ಬಿಟ್ಟು ಬರ್ತಾ ಇದ್ದಾವೆ, ಪ್ರವಚನ ಬರ್ತಾ ಇದ್ದಾವ, ಹಾಡು ಬರ್ತಾ ಇದೆ, ಏನು ಕೇಳ್ತಾ ಇದ್ವಿ, ಎಲ್ಲವೂ ಬರ್ತಾ ಇದ್ದಾವೆ. ಆದ್ರೆ ಅದನ್ನು ಎಷ್ಟು ಜನ ನೋಡ್ತೀವಿ ಅನ್ನೋದು ಬಹಳ ಮುಖ್ಯ ಇದೆ. ಇಂತಹ ಪ್ರವಚನ, ಇಂತಹ ಸಾಹಿತ್ಯ ಏನು ಬೇಕಾಗಿರ್ತಕ್ಕಂಥದ್ದು, ತಬಲವಾದಕರು, ಹಾರ್ಮೋನಿ ಅಭ್ಯಾಸ ಮಾಡತಕ್ಕಂಥದ್ದು ಪ್ರತಿಯೊಂದು ನಿನ್ನ ಅಂಗೈಯಲ್ಲಿ ಸಿಗ್ತಾ ಇದೆ ಇವತ್ತಿನ ಕಾರಣಕ್ಕೆ, ಇವತ್ತಿನ ಒಂದು ಜಗತ್ತಿನಲ್ಲಿ. ಮತ್ತೆ ಅದಲ್ಲದೆ ನಮ್ಮ ತಾತ್ನವರು ಇದಾರಲ್ಲ, ಉಮಾಶಂಕರ ತಾತ್ನವರು ಮುಂದೆ ಕುಂತಾರೆ, ಅವ್ರನ್ನ ಏನು ಹೇಳೋದಿಲ್ಲ, ಅವ್ರು ಹೇಳಕ್ಕೆ ಇಷ್ಟನೇ ಪಡೋದಿಲ್ಲ. ಎಷ್ಟು ಹಳ್ಳಿಗಳಿಗೆ ಇವತ್ತು ಪ್ರವಚನವನ್ನು ಮಾಡಿಸ್ತಾ ಇದ್ದಾರೆ ಗೊತ್ತಾ, ಪ್ರವಚನ ಲೈವ್ ಮೂಲಕವಾಗಿ ಎಲ್ಲ ಹಳ್ಳಿಗಳಿಗೆ. ಯಾಕಂದ್ರೆ ಇವತ್ತು ಶರಣರ ಪುರಾಣಗಳು ಹಳ್ಳಿಯಲ್ಲಿ ಮಾಡ್ತಕ್ಕಂಥದ್ದು ನಿಂತು ಹೋಗಿದೆ. ಆದರೆ ಈ ಮೂಲಕವಾಗಿ, ಮಾಧ್ಯಮದ ಮೂಲಕವಾಗಿ ಮನೆಯ ಮುಂದೆ ಹೋಗಿ ಅವರವರ ಟಿವಿಯಲ್ಲೇ ಶರಣರ ಪುರಾಣವನ್ನು ಏರೂರಿನಲ್ಲಿ, ಏರೂರು ಯರಪನಗೌಡರು ತಾತನವರ ಪುರಾಣ ನಿನ್ನಿಗೆ ಮಂಗಲ ಮಾಡ್ಯಾರ. ನಾನು ದಿನಾ ನೋಡ್ತಾ ಇದ್ದೆ, ಬೆಳಗಿನ ಜಾವ ನೋಡ್ತಾ ಇದ್ದೆ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಯಾವ ಬುಡುಗುಡಿಕೆಯರು ಪದ ಅಂತ ಬರ್ತಾ ಇದ್ರು, ಅವರೇ ಅವರ ಹಾಡಿರ್ತಕ್ಕಂಥದ್ದು ಯಾವ ಅದ್ಭುತವಾಗಿರ್ತಕ್ಕಂತಹ ಪಾರಮಾರ್ಥಿಕ ತತ್ವವನ್ನು ಬೋಧನೆ ಮಾಡತಕ್ಕಂತಹ ಯಾವ ತತ್ವವನ್ನು ಹಾಡಿರ್ತಕ್ಕಂಥ ಏರೂರು ಯರಪನಗೌಡರ ಚರಿತ್ರೆ. ಅಂದ್ರೆ ಇಂತಹ ಮಹಾತ್ಮರ ಚರಿತ್ರೆಯನ್ನು ಎಲ್ಲ ಮಾಧ್ಯಮದ ಮೂಲಕವಾಗಿ ಇವತ್ತಿನ ಬಿತ್ತರಿಸ್ತಾ ಇದೆ ನಮ್ಮ ಯಾವ ನಂದಿ ಟಿವಿ ಅಂತಕ್ಕಂತಹದ್ದು. ಶರಣರ ವಚನ, ಶರಣರ ಪುರಾಣಗಳು, ಪ್ರವಚನಗಳನ್ನು ಎಲ್ಲವನ್ನು ಎಲ್ಲ ಮನೆಗಳಿಗೆ ಕಾಣ್ತಾ ಇದ್ದಾರೆ. ಅವರು ಇಂತಹ ಕಾರ್ಯಕ್ರಮ ಮಾಡ್ತಕ್ಕಂತಹ ಯಾವ ಅವರಿಗೆ ತುಂಬ ಹೃದಯದ ನಮಸ್ಕಾರಗಳನ್ನು ಪ್ರಥಮದಲ್ಲಿ ಮಾಡ್ತಾರೆ. ಯಾಕಂದ್ರೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಇದೆ, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು, ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಧನವ ಗಳಿಸಬೇಕೆಂತದ್ದು ನರಜನರಿಗೆ ಕಾಣಿಸದಂತ. ಧನವ ಗಳಿಸಬೇಕೆಂತದ್ದು ನರಜನರಿಗೆ ಕಾಣಿಸದ. ಧನವ ಗಳಿಸಬೇಕು ಈ ಜನರಿಗೆ ತಿಳಿಯದಂತ. ಧನವ ಗಳಿಸಬೇಕು, ಧನವ ಗಳಿಸಬೇಕು ಎಂತಾತೋ. ಧನವ ಗಳಿಸಬೇಕು, ಧನವ ಗಳಿಸಬೇಕು, ಧನವ ಗಳಿಸಬೇಕು ಎಂತಾತೋ. ಧನವ ಗಳಿಸಬೇಕು, ಧನವ ಗಳಿಸಬೇಕು ಎಂತಾತೋ. ಜನರಿಗೆ ತಿಳಿಯದಂತಾತೋ. ಅನುದಿನ ಆಚಾರ್ಯ, ಅನುದಿನ ಆಚಾರ್ಯ ಮನುಮುನಿಗಳಿಗೆಲ್ಲ. ಅನುದಿನ ಆಚಾರ್ಯ ಮನುಮುನಿಗಳಿಗೆಲ್ಲ. ಹೌದೋ 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 ಎನ್ನುವಂತಾದು, ಎನ್ನುವಂತಾದು. ಧನವ ಗಳಿಸಬೇಕು, ಧನವ ಗಳಿಸಬೇಕು ಎಂತಾತೋ. ಜನರಿಗೆ ತಿಳಿಯದಂತಾತೋ. ಕೊಟ್ಟರೆ ಹೋಗ ದಂತಾತ, ಕೊಟ್ಟರೆ ಹೋಗ ದಂತಾತ, ಇಟ್ಟರೆ ತೀರ ದಂತಾತೋ. ಕೊಟ್ಟರೆ ಹೋಗ, ಕೊಟ್ಟರೆ ಹೋಗ ದಂತಾತ, ಕೊಟ್ಟ
ಬಿಟ್ಟರೆ ಹೋಗದಂತಾಗು ಇಟ್ಟರೆ ತೀರದಂತಾಗೋ ಇಟ್ಟರೆ ತೀರದಂತಾಗೋ ಕಟ್ಟಿದ ಗಂಟು ಬೈರೊಳಗಿಟ್ಟರೆ ಕಟ್ಟಿದ ಗಂಟು ಬೈರೊಳಗಿಟ್ಟರೆ ಮುಟ್ಟಲಿ ಬಾರದಂತಾಗೋ ಧನವ ಗಳಿಸಬೇಕು ಎಂತಾಗೋ ಈ ಜನರಿಗೆ ತಿಳಿಯದಂತಾಗೋ ಕರ್ಮವ ಬಾರದಂತಾತೋ ಕರ್ಮವ ಬಾರದಂತಾತೋ ಅವರ ಮರ್ಮವ ತೋರದಂತಾತೋ ಕರ್ಮ ಬಾರದಂತಾತೋ ಅವರ ಮರ್ಮ ತೋರದಂತಾತೋ ನಿರ್ಮಲವಾದ ಮನಕ್ಕೆ ದಾನ ನಿರ್ಮಲವಾದ ಮನಕ್ಕೆ ದಾನ ಧರ್ಮವನ್ನು ಮಾಡುವಂತಾದೋ ಗಳಿಸಬೇಕು ಎಂತಾದೋ ಈ ಜನರಿಗೆ ತಿಳಿಯದಂತಾದೋ ಮರಳಿಗೆ ಬಾರದಂತಾದೋ ನಿಜ ಅರುವಿನಲ್ಲಿ ಇರುವಂತಾದೋ ಮರಳಿಗೆ ಬಾರದಂತಾದೋ ನಿಜ ಅರುವಿನಲ್ಲಿ ಇರುವಂತಾದೋ ಮರವು ಕಳೆದು ಶ್ರೀ ಗುರುಮಾಂತೇಶನ ಮರವು ಕಳೆದು ಶ್ರೀ ಗುರುಮಾಂತೇಶನ ಕರುಣದಿಂದ ತಾಯುವಂತಾದೋ ಧನಗಳಿಸಬೇಕು ಎಂತಾದೋ ಈ ಜನರಿಗೆ ತಿಳಿಯದಂತಾದೋ ಧನವ ಗಳಿಸಬೇಕು ಸಾಂಗವೇ ನಮಃ ಪಾರ್ವತೀ ಹರ ಹರ ಮಹಾದೇವ. ಹೀಗೆ ಧನವ ಗಳಿಸಬೇಕೆಂತಾದ್ದು ನರ ಜನರಿಗೆ ಕಾಡಿಸದಂತಾದ್ದು ಹೇಳ್ತಾರೆ. ಅನುದಿನ ಹರಿ ಅಜರರು ಮನ ಮುನಿಗಳಿಗೆಲ್ಲ ಅವರೆಲ್ಲ ಕೂಡಿ ಅಹುದು ಅಹುದು ಅನ್ನುವಂತಹದ್ದು ಯಾವುದು ಅಂದ್ರೆ ಭಗವಂತನ ನಾಮಸ್ಮರಣೆ, ಭಗವಂತನಿಗೆ ಶರಣು ಹೋಗ್ತಕ್ಕಂತಹದ್ದು, ಭಗವಂತನನ್ನು ಕೂಗಿ ಹಾಡ್ತಕ್ಕಂತಹದ್ದು, ಭಗವಂತನನ್ನು ಬೆಳೀತಕ್ಕಂತಹದ್ದು. ಇಂತಹದ್ದಿರ್ಬೇಕು ಮನುಷ್ಯನಲ್ಲಿ. ಇದನ್ನೇ ಮಾಡಿ ಹೋದ್ರು ಯಾರು? ಶರಣರು, ಮಹಾತ್ಮರು. ರೂಪ ಶರಣರು, ಮಹಾತ್ಮರು, ಜ್ಞಾನಿಗಳು ಇದನ್ನೇ ಮಾಡಿ ಹೋದ್ರು. ಅವರು ಜಗತ್ತಿಗೆ ಸಾರಿ ಹೋಗ್ತಾ ಇದ್ದಾರೆ. ಅಂತಹದ್ದಿರಬೇಕು ಮನುಷ್ಯರಲ್ಲಿ. ಎಂತಹದ್ದು ಅಂತಹದ್ದು ಯಾರು ಮುಟ್ಟದಂತಹದ್ದು, ಕಳ್ಳತನ ಮಾಡದಂತಹದ್ದು, ಭಾಗ ಅನ್ಸದಂತಹದ್ದು. ಯಾರಿಗಾದ್ರು ಭಾಗ ಅನ್ಸಕ್ ಬರ್ತದೇನಪ್ಪ? ಈಗ ಒಂದು ಗಂಟು ಕಟ್ಟಿಕೊಂಡ್ಬಿಟ್ಟಿರ್ತಾನೆ ಒಬ್ಬ ಶರಣ. ಯಾವ ಕೊಳಗದೆ ಎರಿತಾತನ ಪುರಾಣದಲ್ಲಿ ಬರ್ತಾ ಇದೆ. ಇಬ್ರು ಇರ್ತಾರೆ ಅಣ್ಣ ತಮ್ಮಂದಿರು, ಎರಿಬಸವ ಮತ್ತು ಅವರ ನೆನಪಾಗ್ತಾ ಇಲ್ಲ, ಅವರ ಅಣ್ಣ ಇರ್ತಾ ಇದ್ದಾನೆ. ಇಬ್ರು ಶ್ರೀಮಂತಿಕೆ ಬೆಳೀತಾ ಇದೆ. ದೊಡ್ಡದಾಗಿ ಒಂದು 1000-2000 ಕುರಿ ಆಗಿಬಿಟ್ರು. ಅವರ ಅಣ್ಣನ ಹೆಂಡತಿನ ಮದುವೆ ಮಾಡ್ಕೊಂಡ್ಬಂದ್ರು. ಈತ ಕುರಿ ಕಾಯ್ತಾ ಇದ್ರು ಇಬ್ರು ಅಣ್ಣ ತಮ್ಮಂದಿರು. ಯಾವಾಗ ದೊಡ್ಡ ಶ್ರೀಮಂತಿಕೆ ಆಯ್ತು, ಲಕ್ಷ್ಮಿ ತಾಂಡವ ಆಡ್ತಾ ಇದ್ದಾಳೆ. ಆಗ ಅಣ್ಣನ ಹೆಂಡತಿ ಹೇಳಿದ್ರು, ರೀ ಅಗಲ್ದಲ್ಲ ನೀನೇ ದುಡಿಬೇಕೇನ್ರಿ? ಅವನೇನಿಲ್ಲೇ ಇರ್ತಾನ ನಿಮ್ ತಮ್ಮ ಭಕ್ತರಂತ ಹಂಗ ಮಾಡ್ಕೊಂತ ಹಿಂಗ್ ಮಾಡ್ಕೊಂತ ನೀನು ಬ್ಯಾರೆ ಆಗ್ಬಿಡೋದು.
ಬ್ಯಾರೆ ಆಗಿಬಿಡೋದು. ಶರಣರು ಏನು ಹೇಳ್ತಾರೆ, ಕೊನೆಯದಾಗಿ ಆ ಯಾವ ಕೊಳದಲ್ಲಿ ಎರಿಬಸವನ ತಾತನ ಮುಂದೆ ಬರ್ತಾ ಇದೆ ಬೇರೆ ಆಗ್ತಕ್ಕಂಥದ್ದು. ಅವರ ತಂದೆ ತಾಯಿಗಳು ಹೇಳ್ತಾ ಇದ್ದಾರೆ, ಬೇರೆಯಾಗಬೇಕಂತಪ್ಪ ಅಂದ್ರೆ ಆ ಕೊಳದಲ್ಲಿ ಎರಿಬಸವ ತಾತ ಹೇಳ್ತಾ ಇದ್ದಾನೆ, ಬೇರೆ ಅಂತಕ್ಕಂಥದ್ದು ಬೇಡೇ ಬೇಡ, ಎಲ್ಲವೂ ನೀನೇ ತಗೊಂಡ್ಬಿಡು, ನನಗೆ ಬೇಡ, ಯಾವುದು ಬೇಡ, ಎಲ್ಲ ನಿಂದಪ್ಪ ಇದು. ಹೆಂಗಾಗ್ತಾ ಇದೆ, ಮುಂದೊಂದು ದಿವಸ ಬರುವುದಲ್ಲ, ಸಹಿ ಮಾಡಿಕೊಡ್ಬೇಕಲ್ಲ. ಹೇಳ್ತಾರೆ ತಾತ್ನವ್ರು ಬರ್ದಾರೆ, ಅದರಲ್ಲಿ ಪುರಾಣದಲ್ಲಿ ನಾಲಿಗೆ ಒಂದು ನುಡಿದರೆ ಆಡಿದ ಮಾತು ತಪ್ಪಿದರೆ ಹೇಳ್ತಾರೆ, ಮನುಷ್ಯ ಜನ್ಮ ಹುಟ್ಟಿ ಸಾರ್ಥಕವೇ? ಮನುಷ್ಯ ಜನ್ಮ ಹುಟ್ಟಿ ಸಾರ್ಥಕವೇ? ಇಲ್ಲ 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 ಇಲ್ಲ. ಈಗ ಅದಕ್ಕಿಂತ ಒಂದು ಅದ್ಭುತವಾಗಿರ್ತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಶರಣ. ಅಲ್ಲೇ ಭಗವಂತನ ಮುಂದೆ ನೀರಿಟ್ಟು ತಗೊಂಡ್ರು, ನೀರು ಕೈಯಲ್ಲಿ ನೀರು ಹಾಕೊಂಡ್ರು, ಬಿಟ್ರು, ಇದೋ ಶಿವಾರ್ಪಣ ವಸ್ತು ನಿನ್ನದೇ, ನನ್ನದಂತ ಏನು ಇಲ್ಲ ಅಂತಕ್ಕಂತಹ ಇದು ಶರಣರ ನುಡಿ. ಏನು ಗಳಿಸಿದ್ರು ಅವರು? ಹರಿಹರ ಮನ ಮುನಿಗಳು ಅಹುದು ಅಹುದು ಎನ್ನುವಂತಹದ್ದು ಅಂತ ಇದ್ದಾರೆ. ಅಂತಹದ್ದನ್ನೇ ಗಳಿಸಿರ್ತಕ್ಕಂಥವ್ರು ಯಾರು? ಶರಣಗಾದಲಿಂಗಪ್ಪ ತಾತನಂತವರು. ಯಾಕೆಂದ್ರೆ ನಾವು ವರ್ಷಾರ್ಥ ಯಾಕೆ ಹೇಳಬೇಕಾಗ್ತಾ ಇದೆ ಅಂದ್ರೆ, ಏನಪ್ಪ ಗಾದಲಿಂಗಪ್ಪ ತಾತನ ಪುರಾಣ ಇಟ್ಟಿವಿ, ಇನ್ನು ಅದಕ್ಕೆ ಹೋಗಲ್ಲ ಅಂದ್ರೆ ಪೀಠಿಕೆಯನ್ನು ಬದ್ಧವಾಗಿ ಹಾಕೊಡ್ಬೇಕಾಗ್ತಾ ಇದೆ. ಪೀಠಿಕೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಧರ್ಮ, ಗುಣ, ನ್ಯಾಯ, ನೀತಿ ಎಲ್ಲವೂ ಅವನ್ನು ಪೀಠಿಗೆ ಭದ್ರವಾಗಿ ಬುನಾದಿ ಹಾಕೊಂಡಾಗ ಮುಂದೆ ಮನೆ ಹೆಂಗಾದ್ರೂ ಕಟ್ಟಬಹುದು, ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದಕ್ಕಾಗಿ ಶರಣರು ಈ ಪ್ರಕಾರವಾಗಿ ಸಂಸಾರವನ್ನು ಮಾಡಿ ಹೋಗಿರ್ತಕ್ಕಂಥವ್ರು. ಸಂಸಾರ ಅಂದ್ರೆ ಏನಂತ ಪ್ರಶ್ನೆ ಮಾಡೋದು, ಯಾಕಪ್ಪ ಸಂಸಾರ ಅಂದ್ರೆ ಏನಾದ್ರು ಹೇಳಿ, ಸಂಸಾರ ಅಂದ್ರೆ ಸಂಸಾರ ಅಂತಕ್ಕಂಥದ್ದು ಏನು ಅಂದ್ರೆ ಹುಟ್ಟು ಮತ್ತು ಸಾವು ಚಕ್ರದಲ್ಲಿ ತಿರುಗದೆ ಇರ್ತಕ್ಕಂಥ ಹುಟ್ಟು ಮತ್ತು ಸಾವು ಅಂತಕ್ಕಂಥದ್ದು ಸಂಸಾರ. ಆಮೇಲೆ ಹೆಂಡತಿನ ಮಾಡಿಕೊಳ್ತಕ್ಕಂಥದ್ದು ಜೀವಿ ಆದ್ಮೇಲೆ ಪ್ರಜೆ ಉತ್ಪತ್ತಿಗೆ ಕಾರಣ ಪರಮಾತ್ಮನ ಸೃಷ್ಟಿಯ ನೇಮ ಇದು. ಹೆಂಡತಿ ಮಾಡ್ಕೊಳ್ತಕ್ಕಂಥದ್ದು ತಪ್ಪಲ್ಲ, ಮಕ್ಕಳನ್ನು ಜೊತೆಯಲ್ಲಿ ಇರ್ತಕ್ಕಂಥದ್ದು ತಪ್ಪಲ್ಲ, ಮಕ್ಕಳ ಜೊತೆ ಇದ್ದು ಸಂಸಾರದ ಎಲ್ಲ ಬಾಂಧವರ ಒಡಗೂಡಿ ಯುದ್ಧ ಇಲ್ಲದಂತೆ, ನೋಡಿ ನೋಡದಂತೆ, ಆಡಿ ಆಡದಂತೆ, ಮಾಡಿ ಮಾಡದಂತೆ ಭಗವಂತನ ನಾಮಸ್ಮರಣೆಯ ನಾನು ಮಾಡ್ತಾ ಇದ್ದೇನೆ. ಭಗವಂತನಿಗಾಗಿ ಬಂದಿರ್ತಕ್ಕಂಥ ಈ ಶರೀರ ಭಗವಂತನನ್ನೇ ಹಾಡಿ ಹೋಗ್ಬೇಕಂತಕ್ಕಂಥದ್ದು. ನೀನೇನೇ ಕಾರ್ಯ ಮಾಡು, ನಿನ್ನ ಬದುಕಿಗಾಗಿ, ನೀನು ಬದುಕುವುದಕ್ಕಾಗಿ ಏನೇ ಕಾರ್ಯವನ್ನು ಮಾಡು, ಆದರೆ ನಾನು ಇದನ್ನು ಮಾಡತಕ್ಕಂಥದ್ದು ಶಾಶ್ವತವಲ್ಲ, ನಾನು ಮಾಡತಕ್ಕಂಥದ್ದು ಎಂತಹದ್ದು, ಎಲ್ಲರೂ ಅಹುದು ಅಹುದು ಅನ್ನುವಂತಹದ್ದು ಬೇಕು. ಅಹುದು ಅನ್ನುವಂತಹದ್ದು ಬೇಕು ಮನುಷ್ಯನಿಗೆ, ಅಂತಹದ್ದು ಬೇಕು. ಹೇಳ್ತಾ ಇದ್ದಾರೆ, ಬಯಲೊಳಗೆ ಇಟ್ಟರೆ ಯಾರು ಮುಟ್ಟದಂತಹದ್ದು, ಬಯಲೊಳಗಿಟ್ಟರೆ ಯಾರು ಮುಟ್ಟದಂತಹದ್ದು. ಅದಕ್ಕಾಗಿ ನಾವು ಏನು ಗಳಿಸಿರ್ತೀವಲ್ಲ, ಇದನ್ನು ಯಾವ ಅಣ್ಣ ತಮ್ಮಳಿಗೂ ಭಾಗ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾರಿಗೂ ಆಗೋದಿಲ್ಲ, ಯಾರನ್ನು ಇಸ್ಕೊಳ್ಳಕ್ ಬರೋದಿಲ್ಲ. ಮತ್ತೆ ಅವ್ರ ಗತಿ ಹೆಂಗಪ್ಪ, ಸಾಧನೆ ಮಾಡಪ್ಪ, ನೀನು ಕೂಡ ಸಾಧನೆ ಮಾಡು. ಪ್ರತಿಯೊಬ್ಬರಿಗೆ ಇದೆ, ಪ್ರತಿಯೊಬ್ಬರಿಗೆ ಶಕ್ತಿ ಇದೆ, ಪ್ರತಿಯೊಬ್ಬರಿಗೆ ಆದ್ಯತೆ ಇದೆ. ಪ್ರತಿಯೊಬ್ಬರದನ್ನು ಆಶ್ರಯಿಸಿದಾಗ, ಅದು ಪ್ರಾಪ್ತಿಯಾದಾಗ ಎಲ್ಲರೊಂದೂ ಸಾಧ್ಯ ಅಂತ. ಭಗವಂತನಾಗಿರ್ತಕ್ಕಂಥ ಯಾವ ಶ್ರೀಮನ್ ನಾರಾಯಣನು ಅವತಾರವಾದ ಶ್ರೀರಾಮಚಂದ್ರ ಮಹಾಮೂರ್ತಿಯಾಗಿ 11,000 ವರ್ಷ ಧರ್ಮ ಪಾಲನೆ ಮಾಡಿದ. ಯಾವ ಚಮತ್ಕಾರ, ನಾನು ಭಗವಂತ ಅಂತ ಯಾವ ಚಮತ್ಕಾರವನ್ನು ಮಾಡಲಿಲ್ಲ ರಾಮಾವತಾರದಲ್ಲಿ. ನಾವು ರಾಮಾಯಣವನ್ನು ನೋಡಿದ ಮನುಷ್ಯನ ಹೆಂಗಿರ್ತಾನೆ ಹಂಗೆ ಇರಬೇಕು. ಮನುಷ್ಯನಿಗೆ ಕಷ್ಟ ಬಂದರು, ಅಡವಿಗೆ ಕಳಿಸಿದ್ರು, ನಾರು ಬೆಟ್ಟು ಉಟ್ಟುಕೊಂಡ್ರು, ಹುಲ್ಲಿನ ಮೇಲೆ ಮಲಿಕೊಂಡ್ರು, ರಾಜನಾಗಿದ್ದೀನಿ. ಪರಮಾತ್ಮ ನಾನಿದ್ದೇನೆ ಅಂತ ಹಿಂಗಂದ್ರೆ ಬೇಕಾದ ಅರಮನೆ ಕಟ್ಟಬಹುದಾಗಿರ್ತಾರೆ, ಕಟ್ಟಲಿಲ್ಲ. ಮನುಷ್ಯರು ಹಿಂಗೂ ಕೂಡ ಜೀವನ ಮಾಡಬಹುದು ಅಂತಕ್ಕಂಥದ್ದು ತೋರಿಸಿದ್ದೆ ರಾಮಾವತಾರದಲ್ಲಿ
ನಾನು ಪರಮಾತ್ಮನು ಅಂತಕ್ಕಂಥ ಭಾವವನ್ನು ಬಿಟ್ಟು ನಾನು ಒಬ್ಬ ರಾಜನ ಮಗ, ನಾನು ಒಬ್ಬ ಅಯೋಧ್ಯಾಪುರದ ರಾಜ, ಯಾವ ದಶರಥ ಪುತ್ರನ ಮಗ ಅಂತಕ್ಕಂಥದ್ದನ್ನು ತೋರಿಸಿ ಮನುಷ್ಯನಾದವನು ಕೂಡ ಹೀಗೆ ಕೂಡ ಬಾಳಬಹುದು. ಎಂತಹ ಮಹತ್ಕರವಾಗಿರ್ತಕ್ಕಂಥ ರಾವಣನಿಗೆ ಎಷ್ಟು 6 ಕೋಟಿ ವರ್ಷ ಆಯುಷ್ಯ, 6 ಕೋಟಿ. ಇವತ್ತು ನಮ್ಮ 4 ಯುಗಗಳು ಕಲ್ತು ಕೂಡ ಅಷ್ಟು ಆಯುಷ್ಯವಿಲ್ಲವೇ ಇಲ್ಲ. 6 ಕೋಟಿ ಆಯುಷ್ಯ ಇದ್ದು ರಾವಣನಿಗೆ ಎಲ್ಲವನ್ನೂ ಸದೆ ಬಡದ, ಎಲ್ಲವನ್ನೂ ಜಯಿಸಿದ. ಆದರೆ ಸಿಗಲಿಲ್ಲ, ಶಾಂತಿ ಸಿಗಲಿಲ್ಲ. ಹೆಂಗಪ್ಪ ಇದನ್ನ ಇಲ್ಲಿಗೆ ಸಾಕಾಯಿತು ಜೀವನ, ಇನ್ನು ನಾನು ಇನ್ನು ಮುಕ್ತಿ ಬಡೋದು ಹೆಂಗರಾಲಿಲ್ಲ, ಇದನ್ನು ಈ ಜೀವನವನ್ನು ನಾನು ಸದಗಿಸಬೇಕು, ನಾನು ಬಂದಿರ್ತಕ್ಕಂಥದ್ದನ್ನು ಮರೆತಿದ್ದೇನೆ, ನಾನು ಹೇಗಾದ್ರೂ ಮಾಡಿ ಈ ಶರೀರವನ್ನು ಬಿಡಬೇಕು, ಪರಮಾತ್ಮನ ಬ್ರಹ್ಮನ ಮುಂದೆ 6 ಕೋಟಿ ವರ್ಷ ಬೇಡ್ಬಿಟ್ಟಿನಿ ಹೆಂಗ ಅಂತೇಳಿ ಯೋಚನೆ ಮಾಡ್ತಿದ್ದ. ಬಂದ ದೇವರು ನಾರಾಯಣ ನಾರಾಯಣ ಅಂತ ಬಂದ. ಗುರುವಿಗೆ ಶರಣ ಹೋದ ನಾರಾಯಣನಿಗೆ. ಹೆಂಗಪ್ಪ, ಯಾವ ನಾರದ ಮಹರ್ಷಿಗೆ ಶರಣ ಹೋದ, ಹೆಂಗಪ್ಪ ನಾನು ಈ ಜೀವನವನ್ನು ಬಿಡಬೇಕು ಅಂತಕ್ಕಂಥದ್ದನ್ನು ನಾರದ ಮಹರ್ಷಿಯನ್ನು ಕೇಳಿದಾಗ ನಾರದ ಮಹರ್ಷಿ ಹೇಳಿದ್ರು, ನೀನೊಬ್ಬನೇ ಉದ್ಧಾರ ಆಗ್ಬೇಕಾ ಅಥವಾ ನಿನ್ನ ಲೋಕದವರೆಲ್ಲರೂ, ನೀನು ಯಾವುದಕ್ಕೆ ರಾಜನಾಗಿದ್ದೀಯನ್ನು? ನಾನು ಲಂಕಾಧೀಶ ಅಂದ. ಮತ್ತೆ ಲಂಕೆಯಲ್ಲಿರ್ತಕ್ಕಂಥವರೆಲ್ಲರೂ ಉದ್ಧಾರ ಆಗ್ಬೇಕು, ಹೌದು. ಹಂಗಾದ್ರೆ ನಾನೊಂದು ಹೇಳ್ತೀನಿ, ಯಾರು ಹೇಳ್ಬೇಡ ಅಂತ ಗುಟ್ಟು ಹೇಳ್ತೀನಿ ಅಂತ ಕೆಲಸ ಮಾಡೋದು. ಏನ್ ಹೇಳ್ತೀನಿ? ಏನಿಲ್ಲ, ಹೋಗು. ನಿನ್ನ ಹೃದಯದಲ್ಲಿ ರಾಮಚಂದ್ರನ ಹೆಂಡತಿದ್ದಾರೆ, ಏನಾಗಬೇಕು ನಿನಗೆ? ನನ್ನ ಮಗಳು, ರಾವಣನ ಮಗಳು ಸೀತಾ. ಅವನಿಗೆ ಗೊತ್ತಿತ್ತು ರಾವಣನಿಗೆ ನನ್ನ ಮಗಳು ಅಂತಕ್ಕಂಥ. ಮತ್ತೆ ಲೋಕದ ಕಣ್ಣಿಗೆ ಏನು ಮಾಡಬೇಡ, ತಗೊಂಬಂದು ಅಶೋಕವನದಲ್ಲಿ ಲೋಕದ ಏನು ಹಾಡುಕೊಡ್ತಾರೆ, ಏನು ಹಾಡುಕೊಳ್ತು ಹೋಗೋ, ನೀನು ಉದ್ಧಾರ ಆಗ್ಬೇಕು, ನೀನು ಮೋಹಿಸಬೇಡ, ನೀನು ಅಯಮನ ಮೇಲೆ ಏನು ಮಾಡಬೇಡ, ತಗೊಂಬ ಇಡು. ನಿನ್ನ ಪರಿಚಾರಕರನ್ನು ಸೇವೆ ಮಾಡ್ಲಿಕ್ಕೆ ಬಿಡು. ಲೋಕದ ಕಣ್ಣಿಗೆ ರಾವಣಾಸುರ ಸೀತಾಮಾತೆಯ ಒಯ್ದಂತಕ್ಕಂಥದ್ದು ಪ್ರಚಾರ ಆಗಲಿಲ್ಲ. ಯಾರು ಹೇಳ್ಕೊಟ್ಟಿದ್ರು ಇದನ್ನ? ಕೊನೆಯದಾಗಿ ಹೇಳಿ ನಾನು ಪುರಾಣಕ್ಕೆ ಬರ್ತೀನಿ, ಯಾಕಂದ್ರೆ ಅದ್ಭುತವಾಗಿರ್ತಕ್ಕಂಥದ್ದು ನೆನಪಾಗೋದಿಲ್ಲ. ನಾಳೆ ಹೇಳ್ಬೇಕಂದ್ರೆ ಆಗೋದಿಲ್ಲ. ಏನಾಯ್ತು, ರಾಮಾಯಣ ನಾವೆಲ್ಲ ವಿರುದ್ಧ ದಿಕ್ಕಿಯನ್ನು ತಗೊಂಡೋಗಿದ್ವಿ. ಒಂದು ಸಾರಿ ಯಾಕೆ ಇದನ್ನು ಹೇಳಬೇಕಾಯ್ತು ಅಂದ್ರೆ, ಇದನ್ನು ಹೇಳ್ತಾ ಇದ್ದಾನೆ ಯಾವ ರಾವಣಾಸುರ ತನ್ನ ಮಗಳಿಗೆ, ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ, ಇನ್ನೇನು ಯುದ್ಧ ಮಾಡಿ ಅಲ್ಲಿ ನಾಳೆ ನೀನು ಸಾಯ್ತಿ, ನಿನ್ನ ಜೊತೆಯಲ್ಲಿ ಬಂದಿರ್ತಕ್ಕಂಥ ಯಾರು? ರಾಮದೇವರು ನಿನ್ನನ್ನು ಹತ ಮಾಡ್ತಾ ಇದ್ದಾನೆ. ಹೆಂಗ ಹುಚ್ಚಿ ಸುಮ್ಮನೆ ಅಲ್ಲ, ನೋಡು, ಭಗವಂತನೇ ಅವತಾರ ಮಾಡಿರುತ್ತಾನೆ, ಸಾಕ್ಷಾತ್ ಶಿವನ ಪ್ರತಿರೂಪವೇ, ಸಾಕ್ಷಾತ್ ಶಿವನ ಸ್ವರೂಪವೇ ಆಗಿರ್ತಕ್ಕಂಥ ಶ್ರೀರಾಮನು ಹೆಂಗ ನಿನ್ನ ಅಂದಾಗ ಎಲ್ಲ ಗೊತ್ತ ಸುಮ್ಮನೆ ಬಾ 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 ಅಂತೇಳಿ ಆ ಹೆಂಡತಿಯನ್ನ ಏಕಾಂತದ ರೂಮಿಗೆ ಕರ್ಕೊಂಡು ಹೋಗಿ ಅಲ್ಲಿ ಹೇಳ್ತಾ ಇದ್ದಾನೆ ಹೆಂಡತಿಗೆ. ಅಲ್ಲೇ ಈ ಜೀವನ ಹೊತ್ತು ಸಾಕಾಗಿದೆ, ಇದನ್ನು ಬಿಡಬೇಕು, ನಾನು ಈ ಶರೀರ ಬಿಡಬೇಕು, 6 ಕೋಟಿ ವರ್ಷ ಹೆಂಗ ಮಾಡಬೇಕು. ಅದಕ್ಕಾಗಿ ಒಂದಲ್ಲ ಒಂದು ದಿವಸ ನನ್ನ ನಾರದರು ಹೇಳಿದಾಗ ಈ ಗುಟ್ಟನ್ನು ಹೇಳ್ಕೊಟ್ಟಾನೆ. ನಾರದರು ಎಂದು ಬಂದು ನನಗೆ ಮತ್ತೆ ಹೇಳ್ತಾರೋ ಅವತ್ತು ಸೀತಾ ಮಾತೆಯನ್ನು ಬಿಡ್ತೀನಿ. ಆ ಸೀತಾ ಮಾತೆನ ಇಟ್ಟಿನಲ್ಲ, ನಾನು ಯಾವತ್ತು ಕಾರಣಕ್ಕೆ ನಾನು ನನ್ನ ಮಗಳು ಅಕ್ಕಿ ಲೋಕದ ಕಣ್ಣಿ ಏನ ಅಂದ್ಕೊಳ್ಳಿ, ನನ್ನ ಮಗಳನ್ನ ನನ್ನ ಕಣ್ಣಿನ ತುಂಬಾ ನೋಡ್ತಾ ಇದ್ದೇನೆ ಅಂತ ಹೇಳಿ ಅಶೋಕವನದಲ್ಲಿ ಇಟ್ಟಿದ್ದೇನೆ. ಮತ್ತೆ ಯಾಕಿಂಗ ನಾನು ಸಾಯಬೇಕು, ನಾನು ಎಂತಕ್ಕಂಥ ಅಹಂಕಾರ ಸಾಯಬೇಕು. ಯಾವುದನ್ನು? ರಾಮನ ಬಾಣದಿಂದ ಸಾಯ್ಬೇಕು ನಾನು. ಇದು ಗುಟ್ಟೆ ಹುಚ್ಚಿ, ಇದನ್ನು ಹೇಳ್ಕೊಟ್ಟಿರೋರು ನಾರದ ಮಹರ್ಷಿ ನನಗೆ. ಅದಕ್ಕಾಗಿ ನಾನು ರಾಮದೇವರು ಬರೋ ತಕ್ಷಣ ನಾನು ಲೋಕದ ಕಣ್ಣಿಗೆ ಯಾವ ವಿರುದ್ಧವಾಗಿ ನಾನು ನಡ್ಕೊಳ್ಳೋದು. ಮತ್ತಿಷ್ಟೆಲ್ಲ ಅಂತಾರೆ. ಮತ್ತೆ ಅಲ್ಲಿಂದ ಪರಮಾತ್ಮನಿಗೆ ಬರ್ತಾ ಇದ್ದಾನೆ, ಅವನನ್ನು ಅಗೆತನದಿಂದ, ಅವನನ್ನು ಬಿಲ್ಲು ಬಾಣಗಳಿಂದ ಅವನನ್ನು ಹೇಂಕರಿಸುತ್ತಾ ಅವನಿಗೆ ವಿರುದ್ಧವಾಗಿ ದಿಕ್ಕಿಗೆ ನಿಂತಾಗ ಅವನ ಬಾಣಗಳು ನನ್ನ ಹೃದಯವನ್ನು ನಟ್ಟಾಗ ನನ್ನ ಇಡೀ ಲಂಕಾವೇ
ಉದ್ಧಾರವಾಗ್ತಾ ಇದೆ. ಮತ್ತೆ ಅಲ್ರಿ ನಿನ್ನ ತಮ್ಮ ಇದ್ದಾನಲ್ಲ ರಾವಣ, ಯಾವ ವಿಭೀಷಣ ಹೋಗಿ ಶರಣಾಗತಿಯಾಗಿದ್ದ, ಜೀವಗಳನ್ನು ಅವನು ಸಾಯ್ತೀನಿ ಅಂತಕ್ಕಂಥ ಭಾವದಿಂದ ಹೋಗಿ ಶರಣಾಗತಿಯಾಗಿ ಜೀವಗಳನ್ನಾಗಿ ಭಕ್ತನಾಗಿದ್ದಾನೆ. ಮುಂದಿನ ರಾಜ್ಯ ನನಗೆ ಇರಲಿ ಅಂತಕ್ಕಂಥ ಮಾತ್ಸರ್ಯದಿಂದ ಅವನು ಜೀವಗಳನ್ನಾಗಿದ್ದಾನೆ. ಇದನ್ನು ಹೋಗಿ ಕೇಳಿದಂತೆ ಹನುಮಪ್ಪ. ಇಲ್ಲೇನದನಲ್ಲ ಹನುಮಪ್ಪ, ಅಲ್ಲ ರಾಮದೇವ್ರೆ, ಈಗೇನು ವಿಭೀಷಣ ಬಂದ, ವಿಭೀಷಣನಿಗೆ ನೀನು ಇಡೀ ಲಂಕೆಯನ್ನೇ ರಾಜ್ಯ ಪಟ್ಟಾಭಿಷೇಕ ಮಾಡಿದೆ, ರಾವಣಾಸುರನು ಕೂಡ ಬಂದು ಅವರ ಅಣ್ಣ ಬಂದು ನಿನ್ನ ಕೇಳಿದ್ರೆ ಏನ್ ಕೊಡ್ತೀನಿ ನೀನು ಅಂತ ಕೇಳಿದಂತೆ ಹನುಮಪ್ಪ. ಕೇಳಿದ್ರೆ ಏನ್ ಕೊಡ್ತೀಯ ಅಂದ್ರೆ ಆತ ಹೇಳ್ತಾ ಇದ್ದಾನೆ, ರಾವಣನು ಬಂದು ಶರಣಾಗತಿ ಭಾವನೆಯನ್ನು ನನ್ನನ್ನು ಏನಾದ್ರೂ ಕೇಳಿದ್ರೆ ನನ್ನ ಅಯೋಧ್ಯವನ್ನೇ ಬಿಟ್ಕೊಡ್ತೀನಿ ಅವನಿಗೆ, ನನ್ನ ಅಯೋಧ್ಯವನ್ನೇ ಬಿಟ್ಟುಕೊಡ್ತೀನಿ. ಇದು ವಿಭೀಷಣನಿಗೆ ಕೊಟ್ಟಿದ್ದೀನಿ. ಅಂದ್ರೆ ಇದು ಅಧ್ಯಾತ್ಮ ರಾಮಾಯಣದಲ್ಲಿ ಇರ್ತಕ್ಕಂಥದ್ದು. ಅದಕ್ಕಾಗಿ ನರ ಮುನಿಗಳಿಗೆ ಎಲ್ಲರಿಗೂ ಹೌದು ಎನ್ನುವಂತಹದ್ದು. ಅಂದ್ರೆ ಅರಮುನಿದರೆ ಗುರು ಕಾಯುವನು, ಅದಕ್ಕಾಗಿ ಹಾಡ್ತಾ ಇದ್ದಾರೆ, ಗುರುವಿನ ಗುಲಾಮನಾಗುವ ತನಕ ಜ್ವರೆಯದನ್ನ ಮುಕ್ತಿ ಅಂತ ಇದೆ. ಗುರು ಯಾವಾಗ ಯಾವ ರೀತಿಯಿಂದ ಭಕ್ತನನ್ನು ಉದ್ಧಾರ ಮಾಡಬೇಕು, ರಾವಣನನ್ನು ಕೂಡ ಹೀಗೆ ಉದ್ಧಾರ ಮಾಡಿದ ಅಂತೇಳಿ ಏಕನಾಥ ರಾಮಾಯಣ, ಏಕನಾಥ ಮಹಾರಾಜರು ಬರೆದಿರ್ತಕ್ಕಂಥ ರಾಮಾಯಣದಲ್ಲಿ ಈ ತರ ಉಲ್ಲೇಖನ ಇದೆ ಅಂತಕ್ಕಂಥ. ಅದಕ್ಕಾಗಿ ಸಂತರು, ಶರಣರು, ಮಹಾತ್ಮರು ಎಲ್ಲರಲ್ಲಿ ಜೀವನನ್ನು ಪರಮಾತ್ಮನನ್ನು ಕಂಡವರು. ಅದಕ್ಕಾಗಿ ಶಿವಶರಣ ಗಾದಲಿಂಗಪ್ಪ ತಾತ ಯಾರನ್ನು ಕೂಡ ಯಾರು ತನ್ನಲ್ಲಿ ಬಂದ್ರೋ ಅವರಿಗೆ ಭಸ್ಮವನ್ನು ಕೊಟ್ಟ, ಅವರಿಗೆ ಧನ್ವಂತರಿಯಾಗಿ ಅವರ ಜೀವನವನ್ನೇ ಬದಲ ಮಾಡಿದ್ದಾರೆ, ಅವರಿಗೆ ಬೋಧನೆಯನ್ನು ಮಾಡಿದ ಅಂತಹ ಯಾವ ಶಿವಶರಣಗಾದ ಲಿಂಗಪ್ಪ ತಾತನ ಪುರಾಣವನ್ನು ನಾವು ಇವತ್ತಿನ ದಿವಸ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ಅದಕ್ಕಾಗಿ ಮನುಷ್ಯರಾಗಿ ಹುಟ್ಟಿದ್ದೇವೆ. ಅಷ್ಟಮದಗಳಿಂದ ಕೂಡಿರ್ತಕ್ಕಂಥ ಈ ದೇಹ, ಅಷ್ಟಮದಗಳು ಅಂದ್ರೆ 8 ಯೌವನದಿಂದ ಇರ್ತಕ್ಕಂಥದ್ದು. ಶ್ರೀಮಂತಿಕೆ ಮದ, ಯೌವನ ಮದ, ಧನ ಮದ, ಎಲ್ಲ ಮದಗಳಿಂದ ಕೂಡಿರ್ತಕ್ಕಂಥ 8 ಕಂಬಗಳಿಂದ, 6 ಹಗ್ಗಗಳಿಂದ, 4 3 ಯಾವ ಸತ್ವ ರಜೋ ತಮ ಗುಣಗಳಿಂದ ಕೂಡಿರ್ತಕ್ಕಂಥದ್ದು, 9 ದ್ವಾರಗಳಿಂದ ಕೂಡಿರ್ತಕ್ಕಂಥ ಈ ಶರೀರ, ಇದೆಲ್ಲವಕ್ಕೂ ಸಾಧನೆ ಮಾಡ್ತಕ್ಕಂಥದ್ದು ಚೈತನ್ಯ ಜೀವನಾಗಿದ್ದಾನೆ. ಆ ಜೀವ ಅಂತಕ್ಕಂಥವನು ಪರಮಾತ್ಮ. ಅವನು ಯಾವಾಗ ಇಂದ್ರಿಯಗಳ ವಶನ ಆಗ್ತಾ ಇದ್ದಾನೋ ಅಲ್ಲಿವರೆಗೆ ಜೀವ, ಯಾವಾಗ ಈ ಇಂದ್ರಿಯಗಳನ್ನು ಬಿಟ್ಟು ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದಾನೋ ಅವಾಗ ಶಿವ ಆಗ್ತಾ ಇದ್ದಾನೆ, ಶಿವನನ್ನು ಕೂಗ್ತಾ ಇದ್ದಾನೆ. ಇದರಲ್ಲಿ ಇರ್ತಕ್ಕಂಥ ಶಿವ ಹೊರಗಡೆ ಹೋದಾಗ ಇದು ಶವ ಆಗ್ತಾ ಇದೆ. ಅದಕ್ಕಾಗಿ ಆ ಶಿವನನ್ನೇ ಧ್ಯಾನ ಮಾಡಬೇಕು, ಶಿವನಿಗೆ ಶರಣ ಹೋಗಬೇಕು, ಶಿವನನ್ನೇ ನಾವು ಕೂಡಬೇಕು ಅಂತಕ್ಕಂಥ ಅಂದ್ರೆ ಈ ಮನಮವನ್ನು ತಿಳಿಸ್ತಕ್ಕಂಥವರು ಸಂತರು, ಶರಣರು, ಮಹಾತ್ಮರು. ಅಂತಾತನೇ ನಮ್ಮ ಶರಣಗಾದಲಿಂಗಪ್ಪ ತಾತ ಕಥಾನಾಯಕನಾಗಿರ್ತಕ್ಕಂಥ ಅಂತ ಹೇಳ್ತಾ, ಅದಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ, ಶ್ರೀ ಗುರುವರನೆ ಭಕ್ತ ಸುಲಭನೆ ನಾಗಭೂಷಣ ಹರಿವಿರಿ ನೂತನೆ, ನಾಗಭೂಷಣ ಹರಿವಿರಿ ನೂತನೆ ನೂತನೆ, ಭೋಗ ಮೋಕ್ಷ ಪ್ರದನೆ ಸದ್ಗುಣಮಣಿ ವಿಭೂಷಣನೆ, ಸಾಗರ ಸಮ ವಿಶಾಲ ಚಿತ್ತವ ಶ್ರೀಗಿರೀಂದ್ರ ಸಮಾನ ತೇಜವೇಗ ನೋಡ್ಕೊಳೆಯಿತು ಗಗನಕ್ಕೆ ಸರಿಯನಿಪ ಮತಿಯ, ಗಗನಕ್ಕೆ ಸರಿಯನಿಪ ಮತಿಯಂ, ಮೃಡನೆ ಜಡೆಯೋ ಗಂಗೆಯ ಧರಿಸಿ ಮುಡಿಯೊಳ ಚಂದಿರನ ಧರಿಸುತ್ತೆ, ಪಡಲ ಸೈತ್ಯದ ಭಾಗಯ ಸಹಿಸಲಕ್ಷಿಯೊಳ ನಲವ, ಒಡಲಿ ಗುರು ಸರ್ಪಗಳ ಸುದ್ದಿಯ ಬಿಡದೆ ಅಭಾದಿರವ ರುಟ್ಟೈ ಕುಡಿದೆ ವಿಷವಂತಾಳಗನ್ನಯ ಭವವೈಕಯಂತೋ ಭವವೈಕಯಂತೋ ಎಂತೋ ಬ್ರಹ್ಮವೆನಿಪಿ ಲಿಂಗವೆನ್ನಯ ಹಂಬಳಿಸಿ ಭೋಗವ ಮುಕುತಿಯಂ ನೆಮ್ಮದಿ ಯೊಯ್ಯಲು ಕರಸ್ಥಳದಲ್ಲಿ ಕುರುಪಿ
ಗುರು ಕೃಪೆಯೋಳೋ ಗುರು ಕೃಪೆಯೋ ವೇಗಂ ಶೋಭಿತು ಸಲಲ್ ಕುಂಬಳಿಸುವೆಂದೆಯ ಸುತಮಂ ಸಮ್ಮತಿಸಿ ಬಣ್ಣಿಸದ ಜನರಾರಿ ಜಗತ್ರಯದೆ ಸಮ್ಮತಿಸಿ ಬಣ್ಣಿಸದ ಜನರಾರಿ ಜಗತ್ರಯದೆ ಜಯಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಶರಣಗಾದ್ರೀಶ್ವರ ಮಹಾರಾಜ ಕಿ ಜಯ ಶ್ರೀ ಗುರುವರನೆ ಭಕ್ತ ಸುಲಭನೆ ನಾಗಭೂಷಣ ಹರಿ ವಿಧಿನುತನೆ ಭೋಗ ಮೋಕ್ಷ ಪ್ರದನೆ ಸದ್ಗುಣಮಣಿ ವಿಭೂಷಣನೆ ಸಾಗರ ಸಮ ವಿಶಾಲ ಚಿತ್ತವ ಶ್ರೀ ಗಿರೀಂದ್ರ ಸಮಾನನೆ ಪರಮಾತ್ಮನೇ ಅಂತ ಇದ್ದಾನೆ. ಅಂತಹ ಭಗವಂತನ ಸ್ವರೂಪನೇ ಸಾಕ್ಷಾತ್ ಶಿವನೇ ಭಗವಂತನನ್ನು ಹೊಗಳ್ತಾ ಇದ್ದಾರೆ ಯಾವ ಪುಟ್ಟರಾಜ ಕವಿ ಗವಾಯಿಗಳು. ವೇಗದೋಲ್ಪಲ ಇತ್ತು ಗಗನಕ್ಕೆ ಸರಿಯಲಿಪ ಏ ಪರಮಾತ್ಮನೇ ವೇಗದಲ್ಲಿ ಅತಿಬಲ ಹಿಡನೆ ಭಗವಂತನನ್ನು ಆಡಿ ಹೊರಡ್ತಾ ಇದ್ದಾನೆ. ಪರಮಾತ್ಮ ಅದೇ ಹೇಳ್ತಾ ಇದ್ದಾನೆ, ನನಗೆ ರೂಪ ಇಲ್ಲ, ನನಗೆ ಅವಯವಗಳು ಯಾವ ಇಲ್ಲ, ನಿರಾಕಾರ ನಿರಾಲಂಬ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಪಾತಾಳದಿಂದ ತತ್ತ ಶ್ರೀಶರಣ, ಆಕಾಶದಿಂದ ತತ್ತ ಶ್ರೀ ಮುಕುಟ, ಅತಳ ವಿತಳ ಸುತಳ ತಳಾತಳ ರಸತಳ ಪಾತಾಳ. ಎಂತಹ ಒಂದು ಕೆಳಗ 7 ಲೋಕ, ಮೇಲೆ 7 ಲೋಕ ಅಣ್ಣ. ಕೆಳಗೆ 7 ಲೋಕ, ಮೇಲೆ 7 ಲೋಕ, ಅತಳ ಸುತಳ ಸುತಳ ತಳಾತಳ ರಸತಳ ಪಾತಾಳ. ಆದ್ರೆ ಆ ಕಡೆ ಇದ್ದಾರೆ ಭಗವಂತನ ಶ್ರೀಚರಣ. ಯಾವ ಶ್ರೀ ಮುಕುಟ ಈ ಪ್ರಕಾರವಾಗಿರ್ತಕ್ಕಂಥ ಪರಮಾತ್ಮನೇ, ಯೋಗಗಮ್ಯನೇ, ಅಗಣಿತ ಬ್ರಹ್ಮನೇ, ಪರಮಾತ್ಮನೇ, ಅಣುರೇಣು ತೃಣಕಾಷ್ಟಗಳಲ್ಲಿ ಇರ್ತಕ್ಕಂಥವನೇ, ಚಿಕ್ಕವನೂ ಅಲ್ಲ ದೊಡ್ಡವನು ಅಲ್ಲ ಅಂತ ಇದ್ದಾನೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಅದನ್ನೇ ಹೇಳ್ತಾ ಇದ್ದಾನೆ, ಅರ್ಜುನ ಎಲ್ಲ ಜೀವರಾಶಿಗಳಲ್ಲಿಯೂ ನಾನು ಸಮನಾಗಿದ್ದೇನೆ ಅಂತ ಇದ್ದಾನೆ. ನಾನು ದೊಡ್ಡ ಆನೆ ಅಂತೇಳಿ ಅದ್ರಾಗೇನೋ ಒಂದಿಷ್ಟು ದಪ್ಪ ಜೀವ ಇಲ್ಲ, ಸಣ್ಣ ಕೀಳಿ ಯಾವ ಚುಕ್ಕಾಡಿಯಲ್ಲಿದ್ದ ಕಣ್ಣಿಗೆ ಕಾಣೋದಿಲ್ಲ, ಮೈಯೆಲ್ಲ ಕಡಿತಾವ, ಅದರ ಜೀವನ ಒಂದೇ ಅಂತ ಪರಮಾತ್ಮ ಹೇಳ್ತಾರೆ. ಎಲ್ಲ ಜೀವರಾಶಿಗಳಲ್ಲಿಯೂ ನಾನು ಸಮನಾಗಿದ್ದೇನೆ ಅಂತ ಇದ್ದಾರೆ. ದೊಡ್ಡ ದೇಹ ಅಂತೇಳಿ ದೊಡ್ಡವನಲ್ಲ, ಸಣ್ಣ ದೇಹ ಅಂತ ದೊಡ್ಡ ಅಂತ ಅಲ್ಲ. ಅದನ್ನು ಇಲ್ಲಿ ಯಾಕೆ ಹೇಳ್ಬೇಕಂದ್ರೆ ಇಲ್ಲಿ ವರ್ಣನೆ ಮಾಡ್ತಾ ಇದೆ. ಅಂತಾತನೇ ಪರಮಾತ್ಮನೇ ಅಂತ ಇದ್ದಾನೆ. ಮೃಡನ ಜಡೆಯೋಳ್, ನಿನ್ನ ಜಡೆಯಲ್ಲಿ ಚಂದಿರನನ್ನು ಧರಿಸಿರ್ತಕ್ಕಂಥ ಆತ, ಗಂಗೆಯನ್ನು ಕೂರಿಸಿಕೊಂಡಿರ್ತಕ್ಕಂಥ ಆತ, ತ್ರಿನೇತ್ರಧಾರಿಯಾಗಿರ್ತಕ್ಕಂಥ, ಭಸ್ಮಧಾರಿಯಾಗಿರ್ತಕ್ಕಂಥ ಆತ, ಸರ್ಪವನ್ನು ಸುತ್ತಿರ್ತಕ್ಕಂಥ ಆತ, ಒಣಲಿಗೆ ಉರಿ ಸರ್ಪವನ್ನು ಕಟ್ಟಿಕೊಂಡಿರ್ತಕ್ಕಂಥ ಆತ, ಕಮಂಡಲವನ್ನು ಹಿಡಿದಿರ್ತಕ್ಕಂಥ ಆತ, ಭಸ್ಮಧಾರಿಯಾಗಿರ್ತಕ್ಕಂಥ ಆತ ಪರಮಾತ್ಮನೇ ವರ್ಣನೆ ಮಾಡ್ತಾ ಇದ್ದಾನೆ ಈ ಪ್ರಕಾರ. ವ್ಯಾಘ್ರ ಜೀನವನುಟ್ಟಿರುವನೇ, ಹುಲಿ ಚರ್ಮವ ಗಜ ಚರ್ಮ. ಅದಕ್ಕಾಗಿ ಶರಣು ಶಂಕರನೇ ಕೃಪಾಳು ಗಜ ಚರ್ಮಾಂಬರನಿ, ಶೂರಿ ಗಜ ಚರ್ಮಾಂಬರನಿ, ಶರಣು ಶಂಕರನೇ ಕೃಪಾಳು ಗಜ ಚರ್ಮಾಂಬರನಿ, ಶೂರಿ ಗಜ ಚರ್ಮಾಂಬರನಿ, ನಯ ಭಯಘಾರಿ ಕರುಣವತೋ ನಯ ಭಯಘಾರಿ ಕರುಣವತೋ ಬೇಡುವೆನ ದಯಾಮಯ ಹಾರಿ ನಂದಿಯನೇರಿ ಲೀಲೆಯ ತೋರಿ, ನಂದಿಯನೇರಿ ಲೀಲೆಯ ತೋರಿ, ಕರುಣಾಳು ಕೃಪೆ ಮಾಡು ಕರುಣವ ತೋರಿ, ಕರುಣಾಳು ಕೃಪೆ ಮಾಡು ಕರುಣವ ತೋರಿ, ಶರಣು
ಶಂಕರನೇ ಕೃಪಾಳು ಗಜ ಚರ್ಮಾಂಬರನೇ ಸೂಳಿ ಗಜ ಚರ್ಮಾಂಬರನೇ ಗಜ ಚರ್ಮಾಂಬರನೇ ಗಜ ಚರ್ಮ. ಈ ಪ್ರಕಾರವಾಗಿರ್ತಕ್ಕಂಥಾದ ಪರಮಾತ್ಮ ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಈ ಪ್ರಕಾರವಾಗಿರ್ತಕ್ಕಂಥಾದ ಪರಮಾತ್ಮ ಅಂತಿಂತಹದ್ದಲ್ಲ ಅಂತಕ್ಕಂಥದ್ದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಯಾವ ಪುಟ್ಟರಾಜ ಕವಿ ಗವಾಯಿಗಳು. ಬೊಮ್ಮನಮ್ಮೆನಿಸುವರಿಗೆ ಪರಬ್ರಹ್ಮ ಸ್ವರೂಪರೇ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಯಾವ ದೇವಿ ಪುರಾಣವನ್ನು ಆಶ್ರಯಿಸಬೇಕಾಗ್ತಾ ಇದೆ ಇದರಲ್ಲಿ ನೋಡಿಕೊಂಡ ಏನಂತ ಇದ್ದಾನೆ. ಅಮ್ಮಳಿಸಿ ಭೋಗವನ್ನು ಕುಳಿಸಿಯಂ ನೆಮ್ಮದಿಯೋಳಿರಲ್ ಕರಸ್ತದಲ್ಲಿ ಗುರು ಕೃಪೆಯಂ. ಅದಕ್ಕಾಗಿ ಪರಬ್ರಹ್ಮ ಸ್ವರೂಪ ತತ್ವವನ್ನು ಇರ್ತಕ್ಕಂತಹ ಪರಮಾತ್ಮನೇ ವರ್ಣನೆ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಮತ್ತೆ ಹೇಳ್ತದೆ ಲಿಂಗದ ಮುಖ ಜಂಗಮಹುದು ಜಂಗಮದ ತೃಪ್ತಿಯದೆ ತಿಳಿಯಲ್ ಲಿಂಗದ ತೃಪ್ತಿಯ ಯೋಚಿಸಿ ಚರವರನೆ ಜಗಕದಿಕಂ ಬಂಗಹರ ಶಿವಯೋಗಿ ಜೀವರೋಳ್ ರಂಗೈಸಿ ಚೈತನ್ಯ ರೂಪಮಂ ಸಂಗವೀರಹಿತ ಪುರಾಣಕ್ಕೆ ಗಾರಿ ಪುರಾಣಕ್ಕೆ ಮಂಗಲವ ನೀವರು ಅಂತ ಇದ್ದಾನೆ. ಪರಮಾತ್ಮನೇ ಪರಬ್ರಹ್ಮನೇ ಸಚ್ಚಿದಾನಂದ ಸ್ವರೂಪರೇ ಶರಣರಲ್ಲಿ ಭಗವಂತ ಇಡೀ 84 ಲಕ್ಷ ಜೀವರಾಶಿಗಳಲ್ಲಿ ಬ್ರಹ್ಮನಾಗಿ ಪರಮಾತ್ಮನಾಗಿ ಪರಬ್ರಹ್ಮನಾಗಿ ಇರ್ತಕ್ಕಂಥ ಪರಮಾತ್ಮನೇ ಹಾಗೆ ನಿನ್ನ ಕೃಪೆಯೆಂದು ಯಾವ ಶರಣರ ಕೃಪೆಯೆಂದು ನಾನು ಭಾವಿಸಿ ನನ್ನ ಕರಸ್ಥಳಕ್ಕೆ ನನ್ನ ಈ ಬರೀತಕ್ಕಂತಹ ಲೇಖನಿಗೆ ಹಿಡಿದಿರ್ತಕ್ಕಂತಹ ಕೈಗಳಿಗೆ ಚೇತನವನ್ನು ಕೊಡು ಮಂಗಲವನ್ನು ಕೊಡು ಅಂತ ಕೇಳ್ತಾ ಇದ್ದಾನೆ. ಯಾವ ಪುಟ್ಟರಾಗ ಕವಿ ಗವಾಯಿಗಳು ಈ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ. ನಾನು ಬರೀತಕ್ಕಂತಹ ನನ್ನ ಹಸ್ತಗಳಿಗೆ ಚೈತನ್ಯನೇ ನೀನು, ಪರಮಾತ್ಮನೇ ನೀನು, ಪರಬ್ರಹ್ಮನೇ ನೀನು ಅಂತ ನೋಡು ಹೆಂgu ಬಿಡಿಸ್ತಾ ಇದ್ದಾರೆ. ಅದಕ್ಕಾಗಿ ಬರೀತಕ್ಕಂಥದ್ದು ಯಾವುದೂ ಅಲ್ಲ ಅಂತಕ್ಕಂಥ. ಅದಕ್ಕಾಗಿ ಕ್ಷೀರಗಣ ಮುಖರು ಘನಾಧೀಶರು ಪ್ರಮತರು ಪೈಶಾಚಿಗಳು ಎಲ್ಲರೂ ನಿನ್ನ ಸೇವಕರಾಗಿರ್ತಕ್ಕಂಥವರು. ಅವರಿಗೆಲ್ಲ ಒಡೆಯನಾಗಿರ್ತಕ್ಕಂತಹ ಕೈಲಾಸನಾಥ ಪರಮ ಪವಿತ್ರ ಪರಮಾತ್ಮನು ಪಾರ್ವತಿ ವಲ್ಲಭನು ಆಗಿರ್ತಕ್ಕಂಥ ನಿನ್ನ ಮಂಗಲವನ್ನು ಸದಾವಕಾಲ ನನಗೆ ಕೊಡು. ಯಾವ ಶರಣ ಚೈತನ್ಯನಾಗಿರ್ತಕ್ಕಂಥ ಯಾವ ಗಾಲಲಿಂಗಪ್ಪ ತಾತನ ಪುರಾಣವನ್ನು ಬರೀತಕ್ಕಂತಹ ಶಕ್ತಿಯನ್ನು ಕೊಡು, ಮಂಗಲವನ್ನು ಕೊಡು ಅಂತ ಬೇಡ್ತಾ ಇದ್ದಾನೆ. ಪರಮಾತ್ಮನನ್ನು ಬೇಡ್ತಾ ಇದ್ದಾನೆ. ಹಾಗೆ ಏನಾಗ್ತಾ ಇದೆ ಮುಂದೆ ವೇದನುತ ನಂದೀಶ ಭೃಂಗಿ ವೇದನುತ ನಂದೀಶ ಭೃಂಗಿ ಶಾಲಿ ಗಣವರೊಲಿದು ವರೈಸಲಿ ದಯಾಮಯರಲ್ಲಿದ್ದರುದಯಗಳಾಗಿದ್ದು ಗಾಲಿಂಗೇಶ್ವರ ಪುರಾಣವ ಗಾಲಿಂಗೇಶ್ವರ ಪುರಾಣವರ್ಗಾನವ ಬೆಳಿತಾದರವ ಹುಟ್ಟಿಸಲೇ ಸರ್ವರ ಮಾನಸಗೊಳಗೀಶಂ ಸರ್ವರ ಮಾನಸಗೊಳಗೀಶಂ ದೇವೀಶ್ವರಿ ಶಿವ ಸುಖವ ತೋರೆ ದೇವೀಶ್ವರಿ ಶಿವ ಸುಖವ ತೊರೆಯುಡು ತೊಡೆಪುರವಿಯಮ್ಮ ಶಿವಾವಿನಪ್ಪಲೋ ಗರಿದು ಲಿಂಗಾಂಗ ಸಮರಸ ಮೋದವ ಭೂಮಿನುಜಲಿಂಗ ಸತಿಯಾಳ್ ಕೋವಿಮಲೆ ಮಹಾದೇವಿ ಅಕ್ಕ ಸಾವರಾನದ ಸ್ಥಿತಿಯ ನೀರಿ ತನ್ನಾದೇವಿ ಮಹಾದೇವಿ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ವೇದನುತ ನಂದೀಶ ಭೃಂಗೀಶ ವೇದನುತ ನಂದೀಶ ಭೃಂಗೀಶ ಮತ್ತು
ಶಾದಿ ಗಣವರನೋ ಒಲಿದವನೇ, ಎಲ್ಲ ಗಣಾಧೀಶರಿಗೆ ಗಣಾಧೀಶನಾಗಿರ್ತಕ್ಕಂಥ ಲಿಂಗದಯಾಮಯರೋ ಒಲಿದ ಹೃದಯದೊಳಗಿದ್ದವನೇ, ಎಲ್ಲರ ಜೀವನ ಹೃದಯದೊಳಗಿರ್ತಕ್ಕಂತಹ ಸಾಕ್ಷಾತ್ ಶಿವನೇ ಅಂತ ಇದ್ದಾನೆ. ಗಾದಿಲಿಂಗೇಶ್ವರ ಪುರಾಣ ನೋಡುವ ಆನಂದವೆನಿಪ ತಾದರವ ಪುಟ್ಟಿಸಲಿ ಸರ್ವರ ಮಾನಸರೊಳೆನಿಸಿ. ಪರಮಾತ್ಮನೇ, ಈ ನಾನು ಬರೆದಿರ್ತಕ್ಕಂತಹ ಎಲ್ಲವನ್ನು ಮುಂದೊಂದು ದಿವಸ ಕೇಳಿರ್ತಕ್ಕಂಥವರಿಗೆ ಆನಂದವಾಗಬೇಕು. ಅದನ್ನು ಮೊದಲನೇ ಕೃತಿಯಲ್ಲೇನೆ, ಯಾಕೆಂದ್ರೆ ಅದನ್ನ ಒಂದಕ್ಕೊಂದು ಜೋಡಣೆ ಅಕ್ಷರದಿಂದ ಬರೆದಿರ್ತಕ್ಕಂಥವರು ಯಾವ ಪುಟ್ಟರಾಜ ಕವಿ ಗವಾಯಿಗಳು. ಹೀಗೆ ಆನಂದವನ್ನು ತೋರುವಂತಹದ್ದಾಗಲಿ ಅಂತ ಇದ್ದಾನೆ. ಕೃಪೆ ಮಾಡು ಪರಮಾತ್ಮ ಅಂತ ಇದ್ದಾನೆ. ದೇವೀಶ್ವರಿ ಶಿವ ಸುಖ ತೋರೆ ಜಗನ್ಮಾತೆ ಅಂತ ಇದ್ದಾನೆ. ದೋಯನ ನೀಡು ತೊಡೆಯ ಪುರಿ ಜನ್ಮಿಸಿ ಭಾವ ಮೇಲ್ ಕರಲಿಂಗ ಸಾಂಗವ ಸಮರಸವ ಮುದವ. ದೇವಿ ಅಕ್ಕ ಮಹಾದೇವಿ ಜಗನ್ಮಾತೆಯ ಸ್ವರೂಪಿಣಿ, ನಿನ್ನ ಕೃಪೆಯೂ ಕೂಡ ಬೇಡ್ತಾ ಇದ್ದಾರೆ ಅಕ್ಕ ಮಹಾದೇವಿ. ಮತ್ತು ಎಲ್ಲ ಶರಣರ ಎಲ್ಲ ಮಹಾತ್ಮರ ಕೃಪೆಯನ್ನು ಬೇಡ್ತಾ ಇದ್ದಾರೆ ಯಾವ ಪುಟ್ಟರಾಜ ಕವಿ ಗವಾಯಿಗಳು. ಹಾಗೆ ಗಣಪತಿ ಮತ್ತೆ ಷಣ್ಮುಖರು ಶಬ್ದಾರ್ಥವನ್ನರಿತು ಇದೆಲ್ಲವನ್ನು ಶಬ್ದಾರ್ಥವನ್ನು ನಿನಗೆ ಅರ್ಪಿತ ಮಾಡ್ತಾ ಇದ್ದಾರೆ ಗಣಪತಿಯೇ. ಅದಕ್ಕಾಗಿ ವ್ಯಾಸ ಮಹರ್ಷಿಗಳು ಶಿವಪುರಾಣ ಶಿವಭಾಗವತವನ್ನು ಬರಿಬೇಕಾದ್ರೆ ಗಣಪತಿಯನ್ನು ಬರೆಯಾಕಿಟ್ಕೊಂಡ್ರು. ನಾನು ಒಂದ್ಸಾರಿ ಬರಿತೀನಿ, ಇನ್ನೊಂದ್ಸಾರಿ ಹೇಳಿದ್ರೆ ತಿದ್ದದಲ್ಲಂತ ಮಾತು ತಗೊಂಡಿದ್ದೆ ಗಣಪತಿ ಶಿವಭಾಗವತ ಬರೆದಿರ್ತಕ್ಕಂಥದ್ದು ಯಾರು ಅಂದ್ರೆ ಗಣಪತಿ ಬರೆದಿದ್ದು. ವ್ಯಾಸರು ಹೇಳಿದ್ರು, ಗಣಪತಿ ಬರದ. ಅದಕ್ಕಾಗಿ ಇಲ್ಲಿ ಕೂಡ ಯಾಕೆ ಹೇಳಬೇಕಾಯ್ತಂದ್ರೆ ಇವೆಲ್ಲವೂ ಸುಮ್ಮನೆ ಬರೋದಿಲ್ಲ, ನಾಳೆ ಹೇಳ್ತೀನಿ ಅಂತಲ್ಲ. ಇಲ್ಲಿ ಗಣಪತಿ ನೀನೇ ಬರೆದಿರ್ತಕ್ಕಂಥದ್ದಪ್ಪ, ಆ ಚೈತನ್ಯ ನನಗೆ ಕೊಡುವಂತ ಪುಟ್ಟರಾಜ ಕವಿ ಗವಾಯಿಗಳು ಬೇಡ್ತಾ ಇದ್ದಾರೆ. ಇಂದಕ್ಕೆ ಶಿವ ಭಾಗವತವನ್ನು ಬರೆದಿರ್ತಕ್ಕಂಥ ಆತನೇ ಗಣಪತಿಯೇ, ಷಣ್ಮುಖ ಮಹಾಮಹಿನಿಯೇ. ಇದನ್ನು ಎಂತಹ ಪುರಾಣವನ್ನು ರಚನೆ ಮಾಡಲಿಕ್ಕೆ ಚೈತನ್ಯವನ್ನು ನೀಡು ಅಂತ ಹೇಳ್ತಾರೆ. ಇವನೇ ವರ ವಿದ್ಯಾಗುರು ನನಗೆ ಅಂತ ಇದ್ದಾನೆ. ಅದಕ್ಕಾಗಿ ಪರಮ ವಿದ್ಯಾಗುರು ಪರಮ ವಿದ್ಯಾಗುರು ಶ್ರೀತಸುರತ್ತನು ಪರುಷಾಕರವು ಶಿವಮಂದಿರವು ಸಮೃದ್ಧದಿರವು ಪರತರದರಿವು ಸುಖದಿರವೋ ಹರಳೆ ಪಂಚಾಕ್ಷರ ನೆನೆಸಿ ಗುಣವ ನೆಲೆಸಿ ಸರಸ್ವತಿ ಗಿರಿಸಿ ಕಾವಲ ನೆಲೆಸಿ ಕಾಡ ಶೆಟ್ಟಿ ಗ್ರಾಮದ ವಿಜಯ ಕಲಿಸಿದ ಕಾಡ ಶೆಟ್ಟಿ ಗ್ರಾಮದ ವಿಜಯ ಕಲಿಸಿದಂ ಇವನೇ ವರ ವಿದ್ಯಾಗುರು ನನಗೆ ಸುವಿನಯದ ಶಿಷ್ಯಂ ಯತಿವರೇ ಶಿವ ಸಮಯ ಹಾಗಲ್ಲ ಗುರುಕುಮಾರ ಮಹಿಮಂಗ ಇವರೆಲ್ಲಗೆ ಗುರು ಪರಮ ಗುರುಗಳ ವಿವಿಧ ವಿದ್ಯೆಯ ಕಲಿತರಿವರು ಕಲಿಯುವಯ ಸಂಗೀತ ಮುದರಿಸಿದರೆ ಇವರ ಕೃಪೆಯೋ ಹುಟ್ಟಿದನು ಜನ್ಮಾಂಗನಾಗಿಯೇ ಪುಟ್ಟರಾಜನಿಪನಾದ ಪುಟ್ಟರೇವಣ ಸಿದ್ಧಾಂಬಯ ಗರ್ಭದೊರೆ
ದಿಟ್ಟ ಸೋದರ ಮಾವನ ಕರುಣೆಯ ಮುಕ್ತಿ ವಿದ್ಯೆಯ ಕಲಿತೆನ ಗುರುಪಟ್ಟ ಬೀರಿದ ಮೈತ ಪಂಚಾಕ್ಷರ ಮಹಿಮನುಡೆ ಮೈತ ಪಂಚಾಕ್ಷರ ಮಹಿಮನುಡೆ ಮಹಿಮನುಡೆ ಸಾಂಬಲಯ ಪಾರ್ವತೀಶ್ವರ ಹರ ಮಹಾದೇವ. ಈ ಪ್ರಕಾರವಾಗಿಯೂ ಯಾವ ಪುಟ್ಟರಾಜ ಕವಿಗವಾಯಿಗಳು ಬರೀತಾ ಇದ್ದಾರೆ. ಪರಮ ವಿದ್ಯಾ ಗುರು ಶ್ರೀತರಸು ತರುವು ಪರುಷಾಕರವು ಪರುಷಾಕಾರವು ಅಂತೆ. ಪರುಷ ಅಂತಕ್ಕಂಥದ್ದು ಪರುಷ ಅಂತಕ್ಕಂಥದ್ದು ಬಂಗಾರದಕ್ಕೆ ಸಮಾನವಾಗಿರ್ತಕ್ಕಂಥದ್ದು ನನ್ನ ಗುರು ಅಂತ ಹೇಳ್ತಾ ಇದ್ದಾರೆ. ಯಾವ ಪಂಚಾಕ್ಷರಿ ಗುರುವರನನ್ನು ಧ್ಯಾನ ಮಾಡ್ತಾ ಇದ್ದಾನೆ. ಚಿನ್ಮಯದಿರಿವು ಸದಾಮೃತದರಿವು ಪರತರದ ದರಿವು ಸುಖ ಬಿರಿವು. ಪರತರದ ಅರಿವು ಸುಖದ ಇರಿವು ಅಂತೆ. ಪರತರದ ಅರಿವು ಪರತರ ಅಂತಕ್ಕಂಥದ್ದು ಅದಕ್ಕಾಗಿ ಬರೀತಾ ಇದೆ. ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮಾಕಾಶ ಪರಮೇಶ ಶರಣ ರಕ್ಷಕ ಸಕಲ ವಿಷ್ಣವನಿರುತ ನೀವಾಯೋಧ್ಯ ಪುರವನು ಪರವರ ಚಿದಾನಂದಾಖ್ಯ ಗುರುವರನು ಅಂತ ದೇವಿ ಪುರಾಣದಲ್ಲಿ ಬರ್ತಾ ಇದೆಯಲ್ಲ. ಆ ಪ್ರಕಾರವಾಗಿ ಪರತರದರಿವು ಪರಮ ಸುಖ ಹಿರಿವು. ಪರತರದ ಅರಿವು ಯಾವಾಗ ಆಗ್ತಾ ಇದೆಯೋ ಪರಮ ಸುಖದ ಇರುವು ಮನುಷ್ಯನಿಗೆ ಆಗ್ತಾ ಇದೆ. ಇದು ನೋಡಿ, ಇದನ್ನ ಬಿಟ್ಟು ಅಂದ್ರೆ ಈ ಸಾಹಿತ್ಯದ ಸಾಲ ಹೋಗ್ತಾ ಇದೆ. ಎಂತಹ ಸಾಲ. ಇದಕ್ಕಾಗಿ ಪರಮ ಪರತರದ ಹರಿವು ಪರ ಸುಖದ ಹಿರಿವು ಅನುಭವಿಸುವ ಹಿರಿವು ಜೀವನದ ತತ್ವವಿದು ಅಂತ ಬರೀತಾ ಇದ್ದಾರೆ. ಅಂತಹ ಸುಖವನ್ನು ಅನುಭವಿಸಬೇಕು. ಸುಖ ಅಂತಕ್ಕಂಥದ್ದು ಯಾವುದಕ್ಕಂತ ಇದ್ವಿ ನಾವು? ಸುಖ ಅಂದ್ರೆ ಅದಕ್ಕೆ ಒಬ್ಬ ಏನ್ ಮಾಡಿಬಿಟ್ಟ, ಮನ್ಯಾಗ ಬೇಡ ಆಗ್ಬಿಟ್ಟಿದ್ದ ಹೋದ ಅಡವಿಗೆ. ಮನ್ಯಾಗ ಹೆಂಡತಿ ಮಕ್ಕಳು ಎಲ್ಲರೂ ಬಂದ್ರು ಬೈಯದೆ ಯಾವಾಗಲೂ ಇವನು ಗುಡಿ ಕಟ್ಟಿಗೆ ಕಾಲ ಹಿಡಿದುಕೊಂಡು ಸುದ್ದಿ ಹೇಳ್ತಾ ಇದ್ದಾನೆ. ಊಟಕ್ಕೆ ಮಾತ್ರ ಸರಿಗೆ ಹೋಗ್ತಾ ಇದ್ದ. ಯಾವಾಗಲೂ ಗುಡಿ ಕಟ್ಟ ಮೇಲೆ ಹೋಗೋದನ್ನ ಬರೋದನ್ನ ಆಡ್ಕೊಂತಿರವೆ. ಬರೇ ಆಡಿದ್ದು. ಈ ಊರಾಗ ಯಾರಿಲ್ಲಪ್ಪೋ ಮತ್ತೆ ನಮ್ಮೂರಾಗ ಹಿಂಗೆ ಮಾಡ್ತಾ ಇದ್ದ. ಆಕಸ್ಮಿಕವಾಗಿ ಆ ಊರಿಗೆ ಒಬ್ಬ ಏನ್ ಮಾಡಿಬಿಟ್ಟ, ಗುರು ಬಂದ, ಒಬ್ಬ ಮಹಾತ್ಮ ಬಂದ. ಏನಪ್ಪ ಮತ್ತೆ ಅವ್ರು ಅಂತವ್ರು ಜಲ್ದಿ ಪರಿಚಯ ಮಾಡ್ಕೊಳ್ತಾರ. ನಮ್ಮೂರಾಗ ಒಬ್ಬ ಅದನ್ನು ಯಾವಾಗಲೂ ಹಿಡಿತಾಗಿರ್ತಾನೆ ಅಂತವ್ರು ಜಲ್ದಿ ಪರಿಚಯ ಮಾಡ್ಕೊಂಡ ಏನಾಯ್ತು, ಅಯ್ಯ ಕೊಡಿ ನೀನು ಯಾಕೆ ಸುಮ್ಮನೆ ಕುಂತಿ? ಗುರು ಹೇಳಿದ ಎಲ್ಲ ಅವ್ರು. ಯಾಕಂದ್ರೆ ಯಾವುದೇ ಗುರು ಆಗಲಿ ಪಾದ ನೋಡಿ ಮೇಲೆ ತಲೆ ನೋಡಿ ಅಂದ್ರೆ ಸ್ಕ್ಯಾನ್ ಮಾಡಿಬಿಡ್ತಾರೆ. ಪಾದನ ಉಂಗುಷ್ಟ ನೋಡ್ತಾನೆ, ಮೇಲೆ ಕೂದಲು ನೋಡಿತಂದ್ರೆ ಸ್ಕ್ಯಾನಿಂಗ್. ಇವತ್ತು ನಾವು ಮಿಷಿನಾಗ ಹೋಗಿ ಏನು 4 ಲಕ್ಷ ಕಟ್ಟಿ ಸ್ಕ್ಯಾನ್ ಮಾಡ್ತು ನೋಡು, ಅದಕ್ಕೆ ಬೆಲೆ ಕಟ್ಟಲಾರ್ದಂತ ಸ್ಕ್ಯಾನ್ ಮಾಡ್ತದ ಸದ್ಗುರುನಾಥ್. ಸ್ಕ್ಯಾನ್ ಮಾಡಿದ್ರೆ ಇದೇನಿಲ್ಲ, ದಂಡ ಪಿಂಡ್ ಆಗೈತಿ, ಇದೇನು ದುಡಿಲಾರ್ದಿದು ಅಂತೇಳಿ ಬುದ್ಧಿ ಹೇಳಿದ. ಏನಿಲ್ಲ, ಹೆಂಗೋ ನೀನು ಜೀವನ ಸಾಕ್ತಿದ್ವಿ, ನಾನೊಂದು ಮಾತು ಹೇಳ್ತೀನಿ. ಇಲ್ಲೊಂದು ಗುಡ್ದಾಗ ಒಂದು ದೇವಸ್ಥಾನ ಇದೆ, ಶಿವನ ಗುಡಿ, ಅಲ್ಲಿ ಹೋಗಿ ಓಂ ನಮಃ ಶಿವಾಯ ಅಂತ ಕೂಡು ಅಂತ ಹೋಗಿ. ಮತ್ತೇನು ಸಿಗ್ತದೆ? ನೀನು ಏನು ಕೇಳ್ತಿ ಅದು ಸಿಗ್ತಾ ಇದೆ, ಸತ್ಯವಾಗಲು ಸಿಗ್ತಾ ಇದೆ, ಪ್ರತಿಯೊಬ್ಬರಿಗೆ ಸಿಗ್ತಾ ಇದೆ. ನಾನು ಇಂಥ ದಿವಸಿಗೆ ಸಾಯ್ಬೇಕು ಅಂತ ಏನಾದ್ರೂ ಸಂಕಲ್ಪ ಮಾಡಿ ಪರಮಾತ್ಮನ ಬೇಡಿದ್ರೆ ಅಂಥ ದಿವಸ ಹಂಗೆ ಸಾಯ್ತೀನಿ. ಇದು ಸುಳ್ಳಲ್ಲ. ನಾವು ಬೇಡಪ್ಪ ಅಲ್ಲಿ ಸಾಯಕ್ಕೆ ಯಾರಾದ್ರೂ ಬೇಕಂತೀವಿ, ಸಾಯಕ್ಕೆ ಯಾರು ಅಲ್ವಿ ನಾವು. ಮತ್ತೆ ನೀನ ಬಂದು ನಾನು ಬಿಡವಲ್ಲ ಅಂತ. ನಮ್ಮಮ್ಮ ಬಹಳ ಕಷ್ಟ, ಬಹಳ ಕಾಲು ಮುರಿದಿತ್ತು. ಯಪ್ಪ ಇದು ಸಾಕಂದ್ರೆ ಯಮ್ಮ ಸಾಯಕ್ಕೆ ಯಾರು ಬೇಡ ಅಂತಾರೆ. ಮತ್ತೆ ಏನ್ ಸಾಯ್ಬೇಕು ಹೇಳಿ ನೀನು? ನಾನು ನೋಡಪ್ಪಿನೊಂದು ಅಲ್ಲಮ್ಮ, ನಾನೊಂದು ಹೇಳ್ತೀನಿ ಕೇಳ್ತೆ, 12 ದಿವಸ ಸ್ವತಃ ಬಿಡಿಸಿ ನಾನು ಹೇಳಿದ್ ಮಾಡ್ತೀಯ. 12 ದಿವಸ ಸಾಕು ನೀನು ಸಾಯಕ. ಮತ್ತೆ ನೀನು ಹೆಂಗ್ ಸಾಯಕ ಅದೇ ಸಾಯ್ತೀಯ. ಅವ್ ಮಾಡುತ್ತೆ. ಸುಮ್ಮನೆ ಯಾಕೆ ಒಪ್ಪಿಗೆಲ್ತೀಯಮ್ಮ? ಒಪ್ಪಿಗೆ ಮೇಲೆ ಕಷ್ಟ ನೋಡೋಣ. ಏನಿಲ್ಲ, ಸದಾ ಕಾಲ ಎದ್ದುಕೊಳ್ಳೆ
ಭಗವಂತನ ನಾಮಸ್ಮರಣೆ ಮಾಡು. ನಾನು ಇಷ್ಟು ದಿವಸ ಮಾಡಿದ್ದೆಲ್ಲ ಸುಳ್ಳು, ಅದಕ್ಕಾಗಿ ಅವನು ಸುಳ್ಳು ಇವನು ಸುಳ್ಳು ಹೇಳ್ತಾರಲ್ಲ, ಸುಳ್ಳೇ ಸುಳ್ಳು, ಎಲ್ಲ ಸುಳ್ಳು ಎಲ್ಲ ಸುಳ್ಳು 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 ಅಂತಾರಲ್ಲ. ಬ್ರಹ್ಮ ಸುಳ್ಳು ಶಿವ ಸುಳ್ಳು ಅಂತ ಹೇಳ್ತಾರೆ. ಬ್ರಹ್ಮ ಬರದ ಬರಹವು ಸುಳ್ಳು ಹೇಳ್ತಾರಲ್ಲ. ಒಂದು ಹಾಡು ಐತಲ್ರ, ಅದ್ರ ಮೇಲೆ ಚರ್ಚೆ ಆಯ್ತು ಮಾಧ್ಯಮದ ಮೂಲಕ. ಎಲ್ಲ ಸುಳ್ಳು ಎಲ್ಲ ಸುಳ್ಳು. ಆಗ ಶಾಶ್ವತ ಯಾವುದು? ಭಗವಂತನ ನಾಮಸ್ಮರಣೆ. ಭಗವಂತನ ನಾಮಸ್ಮರಣೆ ಭಗವಂತನಿಗಾಗಿ ನಮ್ಮನ್ನು ತೊಡಗಿಸಿಕೊಳ್ತಕ್ಕಂಥದ್ದು. ಓಂ ನಮಃ ಶಿವಾಯ ಅಂತಕ್ಕಂಥದ್ದು ಗಟ್ಟಿ ಕಂಠದಿಂದ ನುಡಿತಕ್ಕಂಥದ್ದು ನಾಮಸ್ಮರಣೆ. ಭಗವಂತನ ನಾಮಸ್ಮರಣೆ ನುಡಿದರೆ ನಂಬಿಕರೇ ಶಿವನು ಹೋಗ್ಬೇಕು. ಅಭಿಮಾನ ಕೊಡ್ಬೇಕು, ಅಭಿಮಾನ ಅಭಿಮಾನ ಕೊಡ್ಬೇಕು. ಅಭಿಮಾನ ಎಲ್ಲವರಿಗಿರ್ತಾ ಇದು ಅಲ್ಲಿವರೆಗೂ ಭಗವಂತ ಬರೋದಿಲ್ಲ. ಇದಕ್ಕೆ ಸಾಕಷ್ಟಿದ್ದಾವೆ. ಹಾಗಾದ್ರೆ ಹಂಗೆ ಸಾಹಿತ್ಯ ಏನು, ನಾನು ಮಾಡ್ತೀನಿ ನೋಡು ಮತ್ತು ತಪ್ಪಾರ್ದು ನಾನು ಭಗವಂತನ ನಾಮಸ್ಮರಣೆ ಮಾಡಿ ಸಾಹಿತ್ಯ ಅಂದ್ರೆ ನಿಜವಾಗ್ಲೂ 12 ದಿವಸ ಸುತ್ತಲಿದ್ರು. ನಮ್ಮಮ್ಮನ ಕೊಳ್ಳಾಕ ನಾನೇ ಕಾರಣ. ನಮ್ಮಮ್ಮ ಒಳ್ಳೆ ಸಾವಿ ಸತ್ತ ಯಾರು ಒಡವಾಡ್ರಿ ಅಂತ ಹೇಳ್ಬಿಟ್ಟು. ಇದು ಸತ್ಯ ಸತ್ಯ. ಇದು ಎಲ್ಲರಿಗೂ ಸಾಧ್ಯ. ಮತ್ತೆ ನೀನೊಬ್ಬತ್ತಲ್ಲ ನಾನೊಬ್ಬತ್ತಲ್ಲ, ಪ್ರತಿಯೊಬ್ಬರಿಗೆ ಭಗವಂತನ ಮೇಲೆ ಯಾರಿಗೆ ನಂಬಿ ಹಿಡಿತಾ ಇದ್ದೀರೋ ಅವರೆಲ್ಲರಿಗೂ ಸಾಧ್ಯ. ಸತ್ಯ ಆಗಿದೆ. ಇದು ಸುಳ್ಳಾದ್ರೆ ಭಗವಂತ ಸುಳ್ಳು, ನಾವು ಪೂಜೆ ಮಾಡೋದು ಸುಳ್ಳು, ನಂದೀಶ ಸುಳ್ಳು, ಎಲ್ಲ ಸುಳ್ಳು. ಅದು ಸತ್ಯ ಎಷ್ಟೋ ಅಷ್ಟೇ ಸತ್ಯ. ಅದು ಆತ ಪರಮಾತ್ಮನು ಎಷ್ಟು ಸತ್ಯ, ನಮ್ಮಲ್ಲಿರ್ತಕ್ಕಂಥ ಜೀವನ ಅಷ್ಟೇ ಸತ್ಯ. ಅವನನ್ನು ತಿಳಿಯುವುದು ಅಷ್ಟೇ ಸತ್ಯ, ಅವನನ್ನು ನೆನೆಯುವುದು ಅಷ್ಟೇ ಸತ್ಯ, ಅವನ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಅಷ್ಟೇ ಸತ್ಯ, ಅವನು ಕೊಡ್ತಕ್ಕಂಥ ವರವೂ ಅಷ್ಟೇ ಸತ್ಯ. ನಂಬಿಕೆ ಬೇಕು, ನಂಬಿಕೆ ಬೇಕು. ನಂಬಿಕೆ ಎಲ್ಲಿವರೆಗೆ ಇಲ್ಲೋ ನಮಗೆ ನಂಬಿಕೆ ಇಲ್ಲ. ಭಗವಂತನನ್ನು ಬೇಡ್ತಕ್ಕಂಥದ್ದು ನಾ ಸಾಯ ಭಕ್ತಿಗೆ ನೀ ಕಾಯೋ ಘರಿಯೇ, ಯಾರಿಗೆ ಯಾರುಂಟು ಎಲವಿನ ಸಂಸಾರ, ನೀರ ಮೇಲನ ಗುರಲಿ ನಿಜವಲ್ಲ ಘರಿಯೇ, ನಿಜವಲ್ಲ ಘರಿಯೇ, ಯಾರಿಗೆ ಯಾರುಂಟು ಅಡವಿಯೋ ಮನೆ ಮಾಡಿ ಗಿಡಕ್ಕೆ ಕಟ್ಟಿಲ ಕಟ್ಟಿ ಕೊಟ್ಟಿಲಗಿರುವ ಶಿಶು ಮಾಯವಾಯಿತರಿಯೇ, ಮಾಯವಾಯಿತರಿಯೇ, ಯಾರಿಗೆ ಯಾರುಂಟು ಎಲವಿನ ಸಂಸಾರ, ನೀರ ಮೇಲನ ಕುರಳಿ ನಿಜವಲ್ಲ ಘರಿಯೇ, ನಿಜವಲ್ಲ ಘರಿಯೇ, ಯಾರಿಗೆ ಯಾರುಂಟು ಎಲವಿನ ಸಂಸಾರ. ತಂದೆ ಶ್ರೀ ಪುರಂದರ ವಿಠಲರಾಯನೇ, ನಾಸಾಯ ಭಕ್ತಿಗೆ ನೀ ಕಾಯೋ ಘರಿಯೇ, ನೀ ಕಾಯೋ ಘರಿಯೇ, ಯಾರಿಗೆ ಯಾರುಂಟು ಎಲವಿನ ಸಂಸಾರ, ನೀರ ಮೇಲನ ಕುರಳಿ ನಿಜವಲ್ಲ ಘರಿಯೇ, ಯಾರಿಗೆ ಯಾರುಂಟು, ಯಾರಿಗೆ ಯಾರುಂಟು, ಯಾರಿಗೆ ಯಾರುಂಟು. ಈ ಪ್ರಕಾರವಾಗಿ ಜಯಮಂಗಲಂ ಜಯಮಪ್ಪ ಅಷ್ಟೇ ಸಾಧ್ಯ ಭಗವಂತನು. ಅದಕ್ಕಾಗಿ ಪರಮ ಪರತರದ ಅರಿವೆ ಇರುವ ಸುಖ ಅಂತ ಇರುವಿನ ಸುಖವೇ ಅಂತ ಬರೀತಾ ಇದ್ದಾನೆ. ಅಂತಹ ಸುಖವನ್ನು ಕೊಡ್ತಕ್ಕಂಥ ಪಂಚಾಕ್ಷರ ಗುರು ನನ್ನ ಗುರು ಅಂತ ಬರೀತಾ ಇದ್ದಾರೆ ಪುಟ್ಟರಾಜ ಕವಿಗವಾಯಿಗಳು. ಯಾಕೆಂದ್ರೆ ಸಾಹಿತ್ಯದ ಸಾಲನ್ನು ಬಳಸ್ಕೊಂಡಾಗ ಆ ಪರತತ್ವದ ಅರಿವಿಗೆ ಬರ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವನೇ ವರ ವಿದ್ಯಾ ಗುರು ನನಗೆ. ಯಾರು? ಪಂಚಾಕ್ಷರ ಗುರುಗಳು. ಇವನಿಗೆ ವಿದ್ಯಾಗುರು. ಸುವಿನಯನ ಶಿಷ್ಯಯತಿವರೆಗೆ ಶಿವ ಸಮಯ ಆನಗಲ್ ಗುರು ಕುಮಾರನು. ಯಾವ ಪಂಚಾಕ್ಷರ ಗುರುಗಳಿಗೆ ಆನಗಲ್ ಗುರು ಕುಮಾರರು. ನಿಜವಾಗಲೂ ಆನಗಲ್ ಗುರು ಕುಮಾರರು ಇಲ್ಲದೆ ಇವತ್ತು ನಮ್ಮ ಭಾರತದಲ್ಲಿ, ನಮ್ಮ ಬಳ್ಳಾರಿ ಭಾಗದ ಸಂಗೀತ ಇರ್ಲಿಲ್ಲ.
ಇರ್ತಾ ಇರಲಿಲ್ಲ. ಆನಗದ ಗುರುಕುಮಾರ ಮಹಾತ್ಮರು ಎಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂದ ಅನಾಥರಿಗೆ ಎಂತಹ ಒಂದು ಇವತ್ತು ದಾರಿಯಲ್ಲಿ ಬಿಟ್ಟು ಭಿಕ್ಷೆ ಬೇಡ್ತಕ್ಕಂಥ ಮಹನೀಯರಿಗೆ ಅದ್ಭುತವಾಗಿರ್ತಕ್ಕಂಥ ಕಲೆಯನ್ನು ಪ್ರಶಂಸೆ ಮಾಡತಕ್ಕಂತಹ ಆಶೀರ್ವಾದವನ್ನು ಮಾಡಿದ್ದಾರೆ. ಕಣ್ಣಿಲ್ಲದ್ರೆ ಏನಾಯಿತು, ನಿನ್ನಿಂದ ಇದೆಲ್ಲ ಸಾಧ್ಯ ಅಂತದ್ದು ತೋರಿಸಿದ್ರು. ಅಂತಹ ಯಾವ ಪುಟ್ಟರಾಜ ಕವಿ ಗವಾಯಿಗಳು ನಾ ಜನ್ಮಾಂಧನಾಗಿ ನಂಬ್ತಾ ಇದ್ದಾನೆ, ಹುಟ್ಟಿದ ಜನ್ಮಾಂಧನಾಗಿ ಹೇಳ್ತಾ ಇದ್ದಾನೆ. ರೇಮಣ ಸಿದ್ಧ ಸಿದ್ಧಾಂತಯ ಗರ್ಭದಲ್ಲಿ ನಾನು ಹುಟ್ಟಿದ ಜನ್ಮಾಂಧನಾಗಿ ನನಗೆ ಕಣ್ಣಿಲ್ಲ, ಆದರೆ ಸಾಧನೆ ತ್ರಿಭಾಷೆ ಕವಿ, ಇಂಗ್ಲಿಷ್, ಸಂಸ್ಕೃತ, ಕನ್ನಡ 3 ಭಾಷೆಯ ಕವಿಗಳಾದ ಯಾವುದರಿಂದ ಪರಮಾತ್ಮನ ಇರುವಿಕೆಯನ್ನು ತಿಳಿದು ಪರಮಾತ್ಮನೇ ತಾನಾಗಿ ಪರಮಾತ್ಮನಲ್ಲಿ ಬೆರೆತು ಹೋದ್ರು ಯಾರು. ಅದಕ್ಕಾಗಿ ಈ ಪ್ರಕಾರವಾಗಿ ಬರೀತಾ ಇದ್ದಾನೆ. ವೇರಿ ಮಹಿದ ಪಂಚಾಕ್ಷರ ಮಹಿಮಗೆ, ಪಂಚಾಕ್ಷರ ಮಹಿಮನಾಗಿರ್ತಕ್ಕಂಥ ಆ ಗುರುವಿನ ಪಾದಕ್ಕೆ ನನ್ನನ್ನು ತಂದು ಹಾಕಿದರು. ಹಾಗೆ ಆನಗಲ್ವಸ ಕೋಟೆಯ ಎನ್ನ ಹುಟ್ಟೂರು ಮಾನದಿಂ ದೇವಗಿರಿ ಬೆಳೆದೂರು. ಮಾನದಿಂ ಬೆಳೆದಂತಹದ್ದು ದೇವಗಿರಿ ನಾನು ಬೆಳೆದದ್ದು ಅಂತ ಹೇಳ್ತಾ ಇದ್ದೇನೆ. ಸ್ವಾನುರಾಗದೋರೆಲ ಎತ್ತಿದೂರು ಗಲಗ ನಗರ ಮಿಗುದು ನಾನು ವೆಂಕಟಾಪುರ ಮಠವಂ ಜ್ಞಾನಿ ಗುರು ಕೃಪೆಯಂ ಭಾಷವನೂನು ಸಾಗಿತವನಿ ಬೆಳೆದ ನಾನಾಥ ಸೇವೆಯೊಳಗೆ. ಅಂತಹ ಯಾವ ಸೋದರ ಮಾವನ ಕೃಪೆಯಿಂದ ಸೋದರ ಮಾವ ತಂದು ಯಾವ ಪಂಚಾಕ್ಷರಿ ಗುರುವರನ ಗದ್ದಿಗೆ ಯಾವ ಅವರ ಪಾದದಡಿಯಲ್ಲಿ ನನ್ನನ್ನು ಹಾಕಿದ್ರು, ಅವರ ಒಂದು ಕೃಪಾಶೀರ್ವಾದದಿಂದ ಇವತ್ತು ನಿಮ್ಮ ಮುಂದೆ ಯಾವ ಇಂತಹ ಪುರಾಣವನ್ನು ಕೊಡಲಿಕ್ಕೆ ನಾನೊಂದು ಕಾರಣೀಭೂತನಾದೆ ಅಂತ ಬರೀತಾ ಇದ್ದಾನೆ ಯಾವ ಪುಟ್ಟರಾಜ ಕವಿ ಗವಾಯಿಗಳು. ಎಂತಹ ಒಂದು ಅದ್ಭುತವಾಗಿರ್ತಕ್ಕಂಥದ್ದನ್ನು ಹೇಳ್ತಾನೆ. ಕವಿ ಬುಧರನೇ ಕರಣಿಸುವುದು. ಎಂತಹ ಕವಿಗಳಿದ್ದಾರೆ. ರನ್ನ ಬೈತಾ ಇದ್ದಾನೆ. ನವನಿಯೋಳ್ ಕಹುದ ಪುರಾಣವ ನವಸು ಪದ್ಧತಿಯೋಳ್ ರಚಿಪಿರಾಯನಗೆ ದೊರೆದಿಹುದು ತಲೆ ಮಮ ಸುಕೃತವ ಭರವ ಶರಣರ ಅಸ್ತವನಮಿದು ಶಿವನುತಿಗೆ ಮಿಗಿಲಂ ದವಿರತಮಂ ಶಾಸ್ತ್ರದೊಳರಿಯುವ ಸತ್ಯ ಮಿಗುದು ಸತ್ಯ 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 ಮೈಹುದು ಸತ್ಯ ಅಂತ ಸತ್ಯ ಸತ್ಯ. ಎಲ್ಲ ಕವಿ ಶರಣರು ಕವಿಗಳು ಏನಿದ್ದಾರಲ್ಲ ಅವರೆಲ್ಲರ ಕೃಪೆ ನನಗಿರ್ತಕ್ಕಂಥದ್ದು ಅದು ಸತ್ಯ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಏನಂತ ಬರೀತಾ ಇದ್ದಾರೆ. ಬಸವರಾಜನಂ ಚನ್ನಬಸವನ ಅಸಮನಂ ಪ್ರಭುವಲ್ಲಮ ಮನಮೇಣ ಶವ ಮಡಿವಾಳ ಮಾತಿದೇವನ ಸಿದ್ಧರಾಮನನು ಮಡಿವಾಳ ಮಾತಿದೇವನ ಸಿದ್ಧರಾಮನನು ವಶದ ಕಿಲ ಶರಣರ ಕಥೆಯ ಬಣ್ಣಿಸುತ್ತ ಭೋಗವ ಮೋಕ್ಷಮಂ ಪಡೆದ ಸಮಜಯ ಪಡೆದಿಯರನೇಕರ ನಾನವರ ಹರಿಹರನ ಮೇಘಾಗವಾಂಕನ ಗುರು ಷಡಕ್ಷರಿ ಚಾಮರಸನ ನೆರವ ಭೀಮನ ಸೋಮನಾಥನ ಕೇಶಿರಾಜನನು ನೆರವ ಜಾಂಬೂರ ಚಮ್ಮಲಂ ಶಿವವಲ ಕೈಗಳವರೆಲ್ಲರಿದರ ನೆರೆದು ದಿಸಿನಲ್ಲಿ ಸುತ್ತೆ ಪಡೆಯುವೆ ಇವರ ಕರುಣೆಯ ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಶರಣರಾಜಲಿಂಗೇಶ್ವರ ಮಹಾರಾಜ್ ಕಿ ಜಯ. ಬಸವರಾಜನ ಚನ್ನ ಬಸವನ
ನಸಮ ಅಲ್ಲಮ್ಮ ಪ್ರಭುವನು ನೆನೆಸುತ್ತ ಅಂತ ಇದ್ದಾರೆ. ವಸದಿ ಅಖಿಲ ಶರಣರ ಕಥೆಯೆಂಬರೆದು ಕೇಳಿಗೆನು ಭೋಗವ ಮೋಕ್ಷಮಂ ಪಡೆದ ಸತೆಯ ಪಡೆದಿಗನೇಕರು ನುಡಿಬೆರು ನಾನು. ಇಂಥವನ್ನೆಲ್ಲ ನಾನು ನುಡಿಸ್ತಾ ಇದ್ದೇನೆ, ಧ್ಯಾನ ಮಾಡ್ತಾ ಇದ್ದೇನೆ. ಅವರನ್ನ ಮನಸ್ಸಿನಲ್ಲಿ ಮನದಂಗಳದಲ್ಲಿ ತಂದುಕೊಳ್ತಾ ಇದ್ದೇನೆ ಅಂತ ಇದ್ದಾರೆ. ಹರಿಹರನ್ ಮೇನ್ ರಾಘವಾಂಕರಂ ಗುರು ಷಡಾಕ್ಷರಿ ಚಾಮರಸನಂ ಮೆರವ ಭೀಮನಂ ಸೋಮನಂ ಕೇಸಿರಾಜನಂ ಮೆರವ ಧಾಂಪುರ ಚೆನ್ನ ಕವಿಯನಂ ಶಿವ ಕವಿವರ ಗಳಿರಗಲ್ಲವರಂ ನೆರಸುತಿ ನಮಿಸುವೆ ಪಡೆವನಿವರ ಕೃಪೆ ಕರುಣಾಕರಮಂ. ಇವರೆಲ್ಲರ ಕೃಪೆಯನ್ನು ನಾನು ಪಡಿತಾ ಇದ್ದೇನೆ. ಓ ಮಹಾಮಹಿಮನಿ, ಓ ಸಾಕ್ಷಾತ್ ಶಿವನಿ ಅಂತ ಹೇಳ್ತಾರೆ. ಸಿದ್ಧಪತಿ ಸಿದ್ಧೇ ಸಿದ್ದೇಶ ಎಳೆಯೂರು ಸಿದ್ಧಲಿಂಗನಂ ತೋಂಡದಾರ್ಯನಂ ಶುದ್ಧ ಕೃತಿ ರತ್ನದನ್ನ ಸದ್ಬುದ್ಧಿರನ್ನಂದೆ ಸಗುವದನ್ನು ಶುದ್ಧರೋಲ್ ತಾನೇ ಕೊಳ್ಳುತ್ತೆ ಬುದ್ಧರಹುದೆನರದು ಅರಿಸುತ್ತ ಶುದ್ಧ ಹಿಂದಿರ್ಪಾಸುವ ಮತಿಯನಗೆ ಕರುಣಿಸಲಿ. ವಿಮಲತರ ವೀರೇಶ್ವರ ಪುಣ್ಯಾಶ್ರಮವಿರುವುದು ಗದುಗಿನೊಳಗನಗಳು ಅಮಿತ ಪಂಚಾಕ್ಷರ ಗುರುವರನ ಗದ್ದುಗೆಯು ಮೆರೆವೋದು. ಗುರುವರನ ಗದ್ದುಗೆಯ ಮೆರೆವೋದು ನಮಿಸಿ ಬರೆದಂ ಪುಟ್ಟರಾಜಂ ವಿಮಲ ಕುಳ್ಳರ ಗಾದಿಲಿಂಗನ ಸಮಪುರಾಣದೆ ಗುಳ್ಳರ ಗಾದಿಲಿಂಗನ ಸಮಪುರಾಣದೆ ಮಂಗಲಾಚರಣಾಖ್ಯ ಸಂಧಿಯನೋ ಮಂಗಲಾಚರಣಾಖ್ಯ ಸಂಧಿಯನೋ ಅಂತೂ ಸಂಧಿ ಮಂಗಲಾಚರಣ ಕಂಪದಂಗಳು ಅಂತೂ ಸಂಧಿ ಮಂಗಲಾಚರಣ ಕಂಪದಂಗಳಂ 19 ಮಂಗಲಂ ಜಯಮಂಗಲಂ ಜಯಮಪ್ಪೀಶ್ವರ ಮಹಾದೇವ. ಈ ಪ್ರಕಾರವಾಗಿ ಎಡೆಯೂರು ಸಿದ್ಧಲಿಂಗೇಶ್ವರನನ್ನು ಶುದ್ಧ ಕೃತಿ ರತ್ನವೆನ್ನುವ ಸದ್ಬುದ್ಧಿಯಂ ಎನಗೆ ಕರುಣಿಸುವಂತಕ್ಕಂತಹ ಮಾತನ್ನು ಹೇಳ್ತಾ, ಅದಕ್ಕಾಗಿ ವಿಮಲತರ ವೀರೇಶ ಪುಣ್ಯಾಶ್ರಮ ವಿಹುದು ಗದಿಗಿನದರೊಳಗೆ ಗಣಿತ ಪಂಚಾಕ್ಷರನ ಗುರುವರನ ಗದ್ದಿಗೆಯು ಮೆರೆದಿಹುದು ನಮಿಸಿ ಬರೆದ ಪುಟ್ಟರಾಜಮು ವಿಮಲ ಗುಳ್ಳೇದ ಗಾದಿ ಲಿಂಗನ ಸಮಪುರಾಣ ಮಂಗಲ ಚರಿತ. ಹಾಗೆ 1ನೇ ಯಾವ ಪೀಠಿಕಾ ಅಧ್ಯಾಯವು ಮಂಗಲವಾಗ್ತಾ ಇದೆ. ನಾಳಿನ ದಿವಸ 1ನೇ ಅಧ್ಯಾಯ. ನಾಳೆ 1ನೇ ಅಧ್ಯಾಯವನ್ನು ನಾವು ದರ್ಶನ ಮಾಡುತ್ತಾ ನಾಳಿದ ದಿವಸನೇ ನಾವು ತೊಟ್ಟಿಲ ಕಾರ್ಯ ಇಟ್ಕೊಳ್ಬೇಕಾಗ್ತಾ ಇದೆ. ನಾಳೆ ಒಂದು ದಿವಸ ಬಿಟ್ರೆ, ಯಾಕಂದ್ರೆ 1ನೇ ಅಧ್ಯಾಯದಲ್ಲೇ ಕೊನೆಯದಾಗಿ ಸಂಧಿ ಮುಗಿಬೇಕಾದ್ರೆ ಯಾವ ಶರಣಗಾದಲಿಂಗ ಪ್ರತಾಪನ ತೊಟ್ಟಿಲೋತ್ಸವ ಬರ್ತಾ ಇದೆ. ನಾಡಿದ ದಿವಸನೇ ನಾಡಿದ್ದ ಗುರುವಾರ ದಿವಸ ಯಾವ ಗುರುವಾರ ಶರಣಗಾದಲಿಂಗ ಪ್ರತಾಪನ ತೊಟ್ಟಿಲೋತ್ಸವ. ನಂತರ 2 ದಿವಸದಲ್ಲೇ ಮುಂದೆ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡೋಣ ಅಂತ ಹೇಳ್ತಾ, ಇದುವರೆಗೆ ಶಾಂತ ಚಿತ್ತರಾಗಿ ಎಲ್ಲರೂ ತಾವೆಲ್ಲರೂ ಆರೋಗ್ಯವಂತರಾಗಿದ್ದೀರಿ ಎಲ್ಲರೂ ಅಂತ ಭಾವಿಸ್ತಾ ತಾವೆಲ್ಲ ಶಿವ ಸ್ವರೂಪಿಗಳು ಅಂತ ಹೇಳ್ತಾ, ಇನ್ನು ಹೆಚ್ಚಿಗೆ ಕಾಣಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಹೆಚ್ಚಿಗೆ ಇವತ್ತಿನ ಪ್ರಾರಂಭ ಆದರೂ ಒಂದು ಸಂತೋಷ ಪಡಬೇಕು. ನಿಮ್ಮನ್ನೆಲ್ಲ ನೋಡಿದ್ರೆ ಸಂತೋಷವಾಗ್ತಾ ಇದೆ. ಮೊನ್ನೆ ನಾನು ಕರೂರಿಗೆ ಹೋಗಿದ್ದೆ ಪುರಾಣ ಕೇಳಕ್ಕೆ. ಜನ ಅಂತ ಎಷ್ಟು ಕೇಳ್ತೀರಿ ಅಂದ್ರೆ ಬಹಳಷ್ಟು ಜನ, ಒಂದು ಕಮ್ಮಿ ಅಂದ್ರೆ ಒಂದು 400 ಜನ ಇರ್ಬೋದು, ಅದ್ರ ಮೇಲೆ ಇರ್ಬೋದು ಜನ, ಸಾಕಷ್ಟು ಜನ ಎಲ್ಲರೂ ಮುಂದೆ ಕೂತಿದ್ದಾರೆ. ಉದ್ದಕ್ಕೆ ಎಲ್ಲ ಹೆಣ್ಮಕ್ಳು ತಾಯಿಯಂದಿರು
ಮತ್ ತಾಯಂದಿರು ಒಂದು 4 ಜನ ಕುತ್ಕೊಳ್ರಿ ಅಪ್ಪ, ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ. ಯಾರಾದ್ರೂ ಹಿರಿಯರು 4 ಜನ ಕುಂತ್ರಿ. ಅವಾಗ ಈ ಹೆಣ್ಮಕ್ಳ ಕಡೆಗೆ ನೋಡಿ ನಾನು ಪುರಾಣ ಹೆಂಗ್ ಹೇಳ್ಬೇಕು, ನೀವು ಸ್ವಲ್ಪ ಹೂ ಅನ್ಬೇಕು. ಒಬ್ರು ಕತೆ ಅಂದ್ರೆ ಹೂ ಅನ್ನೋದು ಬೇಕಲ್ಲ, ಹಾಗೆ ಅದು ರುಚಿಸ್ತಕ್ಕಂಥದ್ದು ಅಂತ ಹೇಳ್ತಾ ಯಾರು ಕೊಡ್ಲಿಲ್ಲ 11 ದಿವಸ. ನಿಜವಾಗ್ಲೂ ಅಲ್ಲಿ ಪರಿತರಿಸ್ತು ನನಗೆ. ಗೋಟೂರ ಬೇಷ್ ಅಲ್ಲಿರ್ತಕ್ಕಂಥವ್ರು ಅಷ್ಟೇ ಜನ ಆಗಲಿ ಸಾಕು, ಮುಂದೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಆದ್ರೆ ತಾಯಿಂದ್ರೆ ಅವರೇ ಕೇಳಲು ಅಂತಲ್ಲ, ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಮನಸ್ಸಿನ ಪೂರ್ವಕವಾಗಿ ನೀವೆಲ್ಲರೂ ಕುಂತು ಕೇಳ್ತೀರಿ ಅಂದ್ರೆ ಅಧ್ಯಾತ್ಮ ವಿಚಾರ ಹೊರಗಡೆ ಬರ್ತಾ ಇದೆ. ಕೇಳೋದಿಲ್ಲ ಅಂದ್ರೆ ಅಧ್ಯಾತ್ಮದ ವಿಚಾರ ಬರೋದಿಲ್ಲ. ಸುಮ್ಮನೆ ಚರಿತಾಮೃತವನ್ನು ಹೇಳ್ತಕ್ಕಂಥದ್ದು ಅದೇ ಹಾಡಿದ್ದೇ ಹಾಡ್ಕಂತ ಹೋದ್ರೆ ಯಾವುದೂ ರುಚಿ ಅನಿಸೋದಿಲ್ಲ. ಅದಕ್ಕೆ ಮಿಶ್ರವನ್ನು ಕೊಡಬೇಕು, ಅದಕ್ಕೆ ಸಾಹಿತ್ಯದ ಸಾಲನ್ನು ಬಿಡಿಸಬೇಕು. ವರ್ಷ ಪುರಾಣ ಮಾಡ್ತೀವಿ, ಈ ವರ್ಷ ಏನೋ ಬೇರೆ ಆಯಿತು ಅನ್ನೋದನ್ನು ನಾವು ಗಮನಿಸಬೇಕಾಗ್ತಾ ಇದೆ. ಈ ವರ್ಷ ಏನೋ ಇದು ಪುರಾಣದಲ್ಲಿ ಇಲ್ಲದ್ದೆ ಮತ್ತೆ ಇದ್ದದ್ದೇ ಮತ್ತೆ ನಾಳೆ ಮುಂಜಾನೆ ಬಂದು ಕೇಳಿದ್ರೆ ಇಂಥಲ್ಲಿ ಹಿಂಗೈತಂತ ತೋರಿಸ್ತಿರ್ಬೇಕಲ್ಲ. ಯಾಕಂದ್ರೆ 1000 ಸಾರಿ ಪುರಾಣ ದರ್ಶನ ಮಾಡಿದ್ರು 1000 ಮುಖ ಇರ್ತಾ ಇದೆ ಸಾಹಿತ್ಯದ ಸಾಲಿನಲ್ಲಿ ಅಂತ. ಅದಕ್ಕಾಗಿ ಒಂದೊಂದು ಸಾಲಿನಲ್ಲಿಯೂ ಕೂಡ ಅಂತಹ ಅದ್ಭುತವಾಗಿರ್ತಕ್ಕಂತಹ ಸಾಲನ್ನು ನಾವು ದರ್ಶನ ಮಾಡಬೇಕಾಗ್ತಾ ಇದೆ ಅಂತಕ್ಕಂಥದ್ದು ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ, ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ಒಂದು ಪುರಾಣದ ಕಾರ್ಯಕ್ರಮಕ್ಕೆ ನಾವು ನೀವುಗಳೆಲ್ಲರೂ ಮಂಗಲವನ್ನು ಹಾಡೋಣ. ಇವತ್ತಿನ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಮಹಾಮಹಿಮರು ಸುಧಾಕರ್ ತಾತ್ನವರು. ಯಾಕಂದ್ರೆ ನೋಡ ಅವ್ರು ಎಲ್ಲಿ ಹೊರಗಡೆ ಇಲ್ಲ, ಅವರು ಪ್ರತಿ ವರ್ಷವೂ ಕೂಡ ತಮ್ಮದೇ ಸೇವೆಯನ್ನು ನಡೆಸ್ಕೊಂಡು ಬಂದಿರತಕ್ಕಂಥವ್ರು. ಅಂಥವರಿಗೆ ಆ ಭಗವಂತನೇ ಅವರಿಗೆ ಚಿರಂಜೀವಿ ಸುಖವನ್ನು ಕೊಡಲಿ ಅಂತ ಪರಮಾತ್ಮನ ಪಾದವನ್ನು ಹಿಡಿದು ನಾವು ನೀವುಗಳೆಲ್ಲರೂ ಬೇಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಭಗವಂತನ ಕೃಪೆ ಸದಾಕಾಲ ಇರಲಿ ಅಂತ ಪರಮಾತ್ಮನ ಪಾದವನ್ನು ಹಿಡಿದು ನಾವೆಲ್ಲರೂ ಬೇಡೋಣ ಅಂತ ಹೇಳ್ತಾ, ಹೀಗೆ ನಾವು ಯಾವ ಪುರಾಣದಲ್ಲಿ ಮೈ ಮರೆತ್ರಿ ಇವರು ಪರಿಚಯ ಮಾಡಲಿಲ್ಲ, ಕೊನೆಯದಾಗಿ ಆದ್ರೂ ಪರಿಚಯ ಮಾಡೋಣ. ಕ್ಷಮ ಮಾಡ್ರಿ, ದಯವಿಟ್ಟು ನಿಮ್ಮನ್ನು ಕ್ಷಮ ಬೇಡ್ತೀವಿ. ನಿಮ್ಮ ಪರಿಚಯ ಹೇಳಿಬಿಡೋಣ. ಹೇಳಿ ನಿಮ್ಮ ಬಾಯಿ, ನೀವು ಯಾರು ಹೇಳಿ. ಶರಣಕುಮಾರ್. ಶರಣಕುಮಾರ್ ಇವರು ನಮ್ಮ ಇವತ್ತಿನ ಒಂದು ಈ ಕಾರ್ಯಕ್ರಮಕ್ಕೆ ಗವಾಯಿಗಳಾಗಿ ಆಗಮಿಸಿರ್ತಾ ಇದ್ದಾರೆ. ಅವ್ರನ್ನ ಶರಣಾಗತಿಯಿಂದ ಸ್ವಾಗತ ಮಾಡೇ ಇರಬೇಕು. ಪುರಾಣದಲ್ಲಿ ಒಪ್ಕೊಂಡ್ರೆ ಮೈ ಮರಿತಾ ಇದ್ದೇವೆ, ಏನು ಕ್ಷಮ ಮಾಡ್ರಿ ದಯವಿಟ್ಟು ಅಂತ ಹೇಳ್ತಾ, ಚನ್ನಬಸವ ಹೂಗಾರ್, ನೀನು ನನಗೆ ಪುರಾಣದ ಮೂಲಕವಾಗಿ ಫೋನ್ ಎಂದಿರ್ಬೇಕು ನನ್ನ ಜೊತೆಗೆ. ಇಲ್ಲ, ಇವ್ರ ಪರಿಚಯ ಇಲ್ಲ ನಮಗೆ, ಆದ್ರೂ ಇವ್ರ ಫೋನ್ ನಂಬರ್ ನನ್ನ ಹತ್ರ ಇದೆ. ಶರಣಬಸವ ಹೂಗಾರ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕೊನೆಯದಾಗಿ ವಂದನ ಅರ್ಪಣೆಯನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹಾಡುವ. ಜಯ ಮಂಗಲಂ ಜಯ ನಮ ಪಾರ್ವತೀಶ್ವರ ಹರ ನಮಃ ಮಹಾದೇವ. ಜ್ಯೋತಿ ಬೆಳಗಿತೋ ಧರ್ಮದ ಜ್ಯೋತಿ ಬೆಳಗಿತೋ, ಜ್ಯೋತಿ ಬೆಳಗಿತೋ ಧರ್ಮದ ಜ್ಯೋತಿ ಬೆಳಗಿತೋ. ವೀರಶೈವ ಸಾರ ಧರ್ಮ ಜ್ಯೋತಿ ಬೆಳಗಿತೋ, ಜ್ಯೋತಿ ಜ್ಯೋತಿ ಬೆಳಗಿತೋ ಧರ್ಮದ ಜ್ಯೋತಿ ಬೆಳಗಿತೋ. ಮಂದಿರದ ಸೇವೆಯಂದು ಪೂಜೆಯಂದು ಬೆಳಗಿತೋ, ಸುಂದರ ಸಮಾಜವೆಂಬ ಮಂತ್ರ ಪಠಿಸಿತೋ. ಜ್ಯೋತಿ ಬೆಳಗಿತೋ ಜ್ಯೋತಿ ಬೆಳಗಿತೋ. ವೀರಶೈವ ತತ್ವಬೋಧೆ ಭಕ್ತರೋಳು ಬೆಳಗಿತೋ, ಸಾರವೇದ ಶಾಸ್ತ್ರ ಸುಗಮ ದಾರಿ ತೋರಿತೋ. ಜ್ಯೋತಿ ಬೆಳಗಿತೋ ಧರ್ಮದ ಜ್ಯೋತಿ ಬೆಳಗಿತೋ, ಜ್ಯೋತಿ ಬೆಳಗಿತೋ ಧರ್ಮದ ಜ್ಯೋತಿ ಬೆಳಗಿತೋ. ಗುರುವಿರಕ್ತರೊಂದೆಯಂಬ ಸಮತೆ ಸಾರಿತೋ ಜ್ಯೋತಿ. ಗುರುಕುಮಾರ ನಾಮದಿಂದ
ಜಗದ ಬೆಳಗಿತು ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು ಹರೇ ಓಂ ಯಶೋ ನಮೃಪಾಭ್ಯಾಂ ಯಾ ದೇವಿ ಸರ್ವಮಂಗಲ ತ್ರಯೋ ಸಂಸ್ಮರಣಾತು ಸಾಂಸನತೋ ಜಯ ಮಂಗಳಂ ಜಯ ನಮ ಪಾರ್ವತಿ ಶಿವ ಹರ ಮಹಾದೇವ ಶಿವ ಶರಣದಾದಲಿಂಗೇಶ್ವರ ಮಹಾರಾಜ ಕಿ ಬಸವೇಶ್ವರ ಮಹಾರಾಜ ಕಿ ಜಗದ್ಗುರು ಪಂಚಾಕ್ಷರ ಮಹಾರಾಜ ಕಿ ಆನಗಲ್ಲ ಗುರು ಕುಮಾರೇಶ್ವರ ಮಹಾರಾಜ ಕಿ ಹರ ನಮ ಪಾರ್ವತಿ ಪದೇ ಹರ ಹರ ಮಹಾದೇವ ಲಕ್ಷ್ಮೀ ರಮಣ ಗೋವಿಂದ असतो मा सद्गमय तमशो मा ज्योतिर्गमय मृत्योर्मा अमृतंगमय ओम शांति शांति सर्वे जना सुखिनो भवन्तु।